ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಜಿನಿ ಮೇಕಪ್ ವಿಶ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದರಲ್ಲಿ ಆಲ್ರೆಡಿ 5 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡಿದವರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಡೆಯಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 6th ಪಾರ್ಟ್ ನೋಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಷ್ಟೇ ಅಲ್ಲ, ನಮ್ಮ ವಿಡಿಯೋಸ್ ಇಷ್ಟಪಡೋರು ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡಿದ ತಕ್ಷಣ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋದು ಸ್ಕ್ರಾಲ್ ಆಗುತ್ತೆ. ದಯವಿಟ್ಟು ಹೈಪ್ ಕೂಡ ಮಾಡ್ಬಿಡಿ. ನೀವು ಕೊಡೋ ಈ ಕೆಲವೊಂದು ಹೈಪ್ ಪಾಯಿಂಟ್ಸ್ ನನಗೆ ತುಂಬಾನೇ ಎನ್ಕರೇಜಿಂಗ್ ಆಗಿ ತುಂಬಾನೇ ಸಪೋರ್ಟಿವ್ ಆಗಿರುತ್ತೆ. ಅಷ್ಟೇ ಅಲ್ಲ, ಲೀಡರ್ ಬೋರ್ಡ್ ಮೇಲೆ ಬಂದ್ರೆ ನಮ್ ವಿಡಿಯೋಸ್ ಇನ್ನಷ್ಟು ಜನಕ್ಕೆ ರೆಕಮೆಂಡ್ ಆಗುತ್ತೆ. ಅಂಡ್ ಇನ್ನೇನು ಇಲ್ಲ, ಬನ್ನಿ ಸ್ಟಾರ್ಟ್ ಮಾಡ್ಬಿಡೋಣ 6th ಪಾರ್ಟ್ ನ. ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ಮ ಹೀರೋಯಿನ್ ಫಸ್ಟ್ ವಿಶ್ ಪ್ರಕಾರ ಅವಳು ಸೆಲೆಕ್ಟ್ ಮಾಡಿರೋ 5 ಜನರ ವಿಶ್ ನ ನಮ್ ಹೀರೋ ನೆರವೇರಿಸಬೇಕು. ಆ ತರ ಫಸ್ಟ್ ಲೇಡಿದು 2 ವಿಶ್ ನ ನಮ್ ಹೀರೋ ಆಲ್ರೆಡಿ ನೆರವೇರಿಸ್ಬಿಟ್ಟ. ಇವಾಗ ನಾಯಿ ಬಂದು ಅವನ ಹತ್ರ ಒಂದು ವಿಶ್ ಕೇಳಿದೆ. ಏನ್ ವಿಶ್ ಕೇಳ್ತು ಅಂತ ತೋರಿಸ್ತಾರೆ. ನೆಕ್ಸ್ಟ್ ಡೇ ಆ ಊರಲ್ಲೇ ಸಖತ್ ಹ್ಯಾಂಡ್ಸಮ್ ಆಗಿರೋನೊಬ್ಬ ನಡ್ಕೊಂಡು ಹೋಗ್ತಾ ಇರ್ತಾನೆ. ಯಾವ ರೇಂಜ್ ಗಂದ್ರೆ ವಯಸ್ಸಲ್ಲಿರೋ ಹುಡುಗಿ ಆಗಿರ್ಬೋದು, ವಯಸ್ಸಾಗಿರೋ ಅಜ್ಜಿ ಆಗಿರ್ಬೋದು, ಎಲ್ಲರೂ ಅವನ್ನ ನೋಡಿ ಬಾಯಿ ಮೇಲೆ ಬೆರಳಿಟ್ಕೋಬೇಕು. ಆ ರೇಂಜ್ಗೆ ಸಖತ್ ಹ್ಯಾಂಡ್ಸಮ್ ಆಗಿರೋನೊಬ್ಬ ನಡ್ಕೊಂಡು ಹೋಗ್ತಾ ಇರ್ತಾನೆ. ಎಲ್ಲರೂ ಅವನನ್ನೇ ನೋಡ್ತಾ ಇರೋದು. ಆಲ್ಮೋಸ್ಟ್ ಈಗ ನೈಟ್ ಆಗ್ತಾ ಬಂದಿದೆ. ಅವನ ಹತ್ರ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದು ಕರೆಂಟ್ ಪೋಲ್ ನ ನೋಡಿದ ತಕ್ಷಣ ಓಡೋಗ್ಬಿಟ್ಟು ಕಾಲ್ನ ಎತ್ತಾ ಇದ್ದಾನೆ. ಬೇರೆ ಯಾರು ಅಲ್ಲ, ಆ ನಾಯಿ ಕೇಳಿರೋ ಫಸ್ಟ್ ವಿಷಯ ನಾನು ಚೆನ್ನಾಗಿರೋ ಅಂದ್ರೆ ಸುಂದರವಾಗಿರೋ ಒಂದು ವ್ಯಕ್ತಿ ಆಗ್ಬೇಕು ಅಂತ ಕೇಳ್ಕೊಂಡಿರೋದು. ಎಷ್ಟೇ ಆದ್ರೂ ನಾಯಿ ಬುದ್ಧಿನೇ ಅಲ್ವಾ. ಎಷ್ಟೇ ಹ್ಯಾಂಡ್ಸಮ್ ಆಗಿದ್ರೇನು ಸ್ವಲ್ಪ ಆದ್ರೂ ಮ್ಯಾನರ್ಸ್ ಬೇಡವಾ? ಕರೆಂಟ್ ಪೋಲ್ ನೋಡಿದ ತಕ್ಷಣ ಹೋಗಿ ಕಾಲ್ ಎತ್ಕೊಂಡು ನಿಂತಿದ್ರೆ ಅಲ್ಲಿ ಇರೋರೆಲ್ಲ ನೋಡಿ ಇದೇನಿದು ನೋಡಕ್ ಹಿಂಗಿದಾನೆ, ಅದ್ರ ಈತ ಕೆಲಸ ಮಾಡ್ತಿದ್ದಾನೆ ಅಂತ. ಹಂಗ್ ನೋಡಿದ್ರೆ ಈ ನಾಯಿದು ಒಂದು ಅಂದ್ರೆ ಫಸ್ಟ್ ವಿಶ್ ಕೂಡ ಒಂಥರ ಸ್ವಾರ್ಥದ್ದೇ ತಾನೆ, ಅದಕ್ಕೋಸ್ಕರ ಅದು ಕೇಳ್ಕೊಂಡಿರೋದೇ ತಾನೆ. ಹೆಂಗೋ ಆ ನಾಯಿದು ಫಸ್ಟ್ ವಿಶ್ ನ ಕೂಡ ನಮ್ ಹೀರೋ ನೆರವೇರಿಸ್ಬಿಟ್ಟ. ಇವಾಗ ಇನ್ನೊಂದ್ ಕಡೆ ಹಯ್ಯನ್ನ ತೋರಿಸ್ತಾರೆ. ಅವನು ಬರೀ ಬಿಸ್ನೆಸ್ ಮಾತ್ರ ಮಾಡ್ತಾ ಇಲ್ಲ, ಅವನು ನೈಟ್ ಟೈಮ್ ಅಲ್ಲಿ ಫುಡ್ ಡೆಲಿವರಿ ಮಾಡೋ ಕೆಲಸ ಕೂಡ ಮಾಡ್ತಾನೆ. ನೈಟ್ ಟೈಮ್ ಅಂತಾನೆ ಅಲ್ಲ, ಓಲ್ಡ್ ಏಜ್ ಪೀಪಲ್ ಗೆ ಫುಡ್ ಡೆಲಿವರಿ ಮಾಡೋ ಕೆಲಸ. ಅಂದ್ರೆ ಸತ್ತಿರೋರು ಆತ್ಮ ತಗೊಂಡೋಗೋ ಕೆಲಸ ಅಂತ ಕೂಡ ಹೇಳ್ಬೋದು ಅದನ್ನ. ಯಾಕಂದ್ರೆ ಅವ್ರಿಗೆ ಎದ್ದೇಳಕ್ ಆಗಲ್ಲ, ಅವ್ರಿಗೆ ಫುಡ್ ಸಪ್ಲೈ ಮಾಡ್ತಾ ಇರ್ತಾನೆ ಇವನು. ಆತರ ಇವಾಗ ಒಬ್ರು ಮನೆಗೆ ಸಪ್ಲೈ ಮಾಡಕ್ಕೆ ಬಂದಾಗ ನೀನ್ ತಗೊಂಡ್ಬಂದಿರೋ ಊಟದಲ್ಲಿ ಉಪ್ಪೇ ಇರ್ಲಿಲ್ಲಪ್ಪ ಅಂತ ಹೇಳಿದಾಗ, ಇನ್ಮೇಲೆ ನೀವು ಉಪ್ಪಾಕೊಂಡ್ ತಿನ್ನೋ ಗತಿ ನಿಮ್ಗೆ ಬರಲ್ಲ ಬಿಡಿ ಅಂತ ಹೇಳಿ ಅವ್ನು ಹಂಗೆ ತಾತ ಮುಂದೆ ನಿಂತಿರ್ತಾನೆ. ನೋಡಿದ್ರೆ ಅವನ ನೆರಳು ಯಮನ ನೆರಳು ತರ ಕಾಣಿಸುತ್ತೆ. ಅವನ ಕೈಯಲ್ಲಿ ಏನೋ ಒಂದು ವೆಪನ್ ಇದೆ. ಹೇಳಿದ್ವಲ್ಲ, ಹೆಸರಿಗೆ ಮಾತ್ರನೇ ಇವನು ಏಂಜಲು, ಬಟ್ ಮಾಡೋ ಕೆಲ್ಸ ಯಮಧರ್ಮರಾಯದ ಕೆಲ್ಸ. ಆತರ ಇವಾಗ ಈ ತಾತನ್ಗೆ ಆಯಸ್ಸು ಮುಗೀತೇನೋ, ಸೊ ಅವರ ಸೋಲ್ ನ ಕಲೆಕ್ಟ್ ಮಾಡಕ್ಕೆ ಅಂತ ಅವನು ಬಂದಿರೋದು. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ನಮ್ ಹೀರೋಯಿನ್ ತೋರಿಸ್ತಾರೆ. ನಮ್ ಹೀರೋಯಿನ್ ಆ ವುಡ್ ಶಾಪ್ ನಲ್ಲಿ ಅವಳಗವಳೆ ತಗೊಂಡ್ಬಿಟ್ಲು, ಸ್ವಂತ ಮಾಡ್ಕೊಬಿಟ್ಲು ಅದನ್ನ. ಆತರ ಅವಳೇನೋ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಅಜ್ಜಿ ಕಾಲ್ ಮಾಡ್ತಾರೆ. ನಿನ್ ಆಸೆ ಏನ್ ಹೇಳೆ, ನಾನ್ ನೆರವೇರಿಸ್ತೀನಿ ಕಣೆ, ಅದೇನಾದ್ರೂ ಆಗಿರ್ಲಿ ನಾನ್ ಕಷ್ಟಪಟ್ಟು ನೆರವೇರಿಸ್ತೀನಿ ಅಂತ ಅವ್ರ ಅಜ್ಜಿ ಅಂತ ಇದಾರೆ. ಅಜ್ಜಿ ನಿನ್ಗೇನಾಯ್ತು, ಮೆಂಟಲ್ ತರ ಮಾತಾಡ್ತಾ ಇದೀಯ, ನೀನೇ ನನ್ನ ಆಸೆನ ಪೂರೈಸೋದು, ನನ್ಗ ಆ ಆಸೆ ಏನು ಇಲ್ಲ ಅಂದಾಗ, ಮತ್ತೇನೆ ಈ ಬುಕ್ ಅಲ್ಲೇನೋ ನಾನು ಸುಂದರವಾಗಿರೋ ಒಂದು ವ್ಯಕ್ತಿ ಆಗ್ಬೇಕು ಅಂತ ಬರ್ದಿಟ್ಟಿದ್ಯಾ, ಏನೇ ಇದು ಅಂತ. ಅಂದ್ರೆ ಈ ಏಂಜಲ್ದು ರೆಕ್ಕೆನ ಕಿತ್ಕೊಂಡ್ಬಂದು ಹೈಯೊಂದು ರೆಕ್ಕೆ ಕಿತ್ಕೊಂಡ್ಬಂದು ಅವಳ ಬುಕ್ ಅಲ್ಲಿ ಬರೀತಾಳಲ್ಲ, ಅವಳು ಏನೇ ಬರೆದ್ರೆ ಕೂಡ ಅದು ನಿಜ ತಾನೇ ಬರೋದು. ಪ್ಲಸ್ ನಮ್ ಹೀರೋ 5 ಜನರ ವಿಶ್ ಏನೆಲ್ಲ ಪೂರೈಸ್ತಾ ಇದ್ದಾನೋ, ಅವ್ರು ಏನೆಲ್ಲ ವಿಶ್ ಕೇಳ್ತಾರೋ ಅದನ್ನೆಲ್ಲ ಕೂಡ ಬುಕ್ ಅಲ್ಲಿ ಬರೀತಾ ಇರ್ತಾಳೆ. ಆ ತರ ನಾಯಿ ಕೇಳಿರೋ ವಿಷಯ ಅದು, ನಾನೊಂದು ಸುಂದರವಾಗಿರೋ ವ್ಯಕ್ತಿ ಆಗಿರ್ಬೇಕು ಅಂತ. ಅದನ್ನ ಇವಳ ಬುಕ್ ಅಲ್ಲಿ ಬರ್ದಿರೋದು. ಅದನ್ನ ಅಜ್ಜಿ ಓದ್ಬಿಟ್ಟು ಇವಳಿಗೆ ಕಾಲ್ ಮಾಡಿ ಕೇಳ್ತಾ ಇರೋದು. ಇವಳ ಅರ್ಧ ಪೆನ್ನಲ್ಲಿ ಅದನ್ನ ಬರೆಯೋದಕ್ಕೆ ಕಾರಣನೇ ಇವಾಗ ನಾಯಿ ಹತ್ರ ಮನುಷ್ಯ ಆಗ್ಬೇಕು ಅಂತ ಕೇಳ್ಕೊಂತಲ್ವಾ, ಅದರಿಂದ ಫ್ಯೂಚರ್ ಏನಾದ್ರು ಚೇಂಜ್ ಆಗುತ್ತಾ ಅಂತ ಚೆಕ್ ಮಾಡೋದಕ್ಕೋಸ್ಕರ. ಯಾಕಂದ್ರೆ ಇವಳು ಏನೇ ಬರೆದ್ರೆ ಕೂಡ ಅದು ನಿಜ ತಾನೇ ಬರುತ್ತೆ, ಅದಕ್ಕೋಸ್ಕರ. ಬಟ್ ಇದ್ರ ಬಗ್ಗೆ ಏನು ಇವಳಿಗೆ ಅರ್ಥ ಆಗ್ತಾ ಇಲ್ಲ. ಅಜ್ಜಿ ಕಣ್ಣಿಗೆ ಅದ್ ಹೆಂಗ್ ಕಾಣಿಸ್ತಾ ಇದೆ ಅಂತ. ಇದ್ರ ಬಗ್ಗೆ ಹೀರೋನ ಕೇಳಿದಾಗ ಹೀರೋ ತಿರ್ಗಿಸ್ಕೊಂಡು ಅದನ್ನೇ ಕೇಳ್ತಾನೆ. ಅತ್ತಾನೆ ಅಜ್ಜಿ ಕಣ್ಣಿಗೆ ಹೆಂಗ್ ಕಾಣಿಸ್ತಾ ಇದೆ ಅಂದಾಗ ಇವಳಿಗೆ ಟೆನ್ಷನ್ ಆಗೋಯ್ತು. ನಾನ್ ಕೇಳೋದನ್ನ ಯಾಕೋ ನನ್ಗೆ ತಿರ್ಗಿಸ್ಕೊಂಡು ಕೇಳ್ತಾ ಇದೀಯ ಅಂದಾಗ ಅದಕ್ಕೆ ಆನ್ಸರ್ ನನಗೆ ಗೊತ್ತಿಲ್ಲ ಅಂತ ಅವನು ಒಂದ್ ಕಡೆ. ಆಗ ಇವಳು ಅಂತಾಳೆ, ಇಲ್ಲ ಆ ಬುಕ್ ಅಜ್ಜಿ ಕಣ್ಣಿಗೆ ಕಾಣಿಸೋದ್ರಿಂದ ತಾನೆ ಅಜ್ಜಿ ಹತ್ರ ಕೇಳ್ತಾ ಇರೋದು. ಆ ಬುಕ್ ನ ಅಜ್ಜಿ ಕಣ್ಣಿಗೆ ಕಾಣಿಸ್ದಿರೋ ತರ ಜಾಗದಲ್ಲಿ ಇಡ್ಬೇಕು, ಎಲ್ಲಿಡ್ಬೇಕು ಅನ್ನೋವಾಗ ಹೀರೋ ಅಂತಾನೆ, ಯಾಕೆ ಇಷ್ಟೊಂದು ಟೆನ್ಷನ್, ನನ್ ರೂಮ್ ಇದೆ ಅಲ್ವಾ, ಅಂದ್ರೆ ನನ್ ಮನೆ ಇದಲ್ಲ, ನನ್ ಮನೇಲಿ ಇಟ್ಬಿಡೋಣ ಅಂದಾಗ, ಲೂಸು, ನಿನ್ ಮನೆ ಒಳಗಡೆ ನೀನ್ ಮಾತ್ರ ಹೋಗಕ್ಕಾಗೋದು, ನಾನ್ ಹೆಂಗೋ ಹೋಗಕ್ಕಾಗುತ್ತೆ ಅಂದಾಗ, ಇದೋ ಹಿಂಗೆ ಅಂತ ಹೇಳಿ ಪಕ್ಕದಲ್ಲಿರೋ ಒಂದು ಡೋರ್ ನ ತಳ್ತಾನೆ. ನೋಡಿ ಅಲ್ಲೇ ನಮ್ ಹೀರೋದು ರೂಮ್ ಇರುತ್ತೆ. ಅಂದ್ರೆ ಅವನ ಮ್ಯಾಜಿಕ್ ಮುಖಾಂತರ ಅವನ ಮನೇನೇ ಒಂದು ಈ ತರ ತಗೊಂಡ್ ಬರೋ ತರ ಮಾಡಿರೋದು. ಒಳಗಡೆ ಹೋಗಿ ನೋಡಿದ ತಕ್ಷಣ ಇವಳಿಗೆ ಆಶ್ಚರ್ಯವಾಗಿರುತ್ತೆ, ಇಷ್ಟು ಚಿಕ್ಕ ದೀಪದೊಳಗಡೆ ಇಷ್ಟು ದೊಡ್ಡ ಸೆಟಪ್ ಇದೆಯಾ ಅಂತ. ನೋಡ್ದ 983 ವರ್ಷ ಇದ್ರ ಒಳಗಡೆನೆ ನಾನು ಸತ್ಯ ಗೊತ್ತಾ ಅಂದಾಗ, ಪರವಾಗಿಲ್ಲ, ಇದ್ರ ಒಳಗಡೆ ಇರೋದು ಸ್ವಲ್ಪ ಕಷ್ಟನೇ, ಇದ್ರೂನು ಕೆಲವು ಥಿಂಗ್ಸ್ ಎಲ್ಲ ನಾನು ತಗೊಂಡ್ಬಂದಿಲ್ಲ ಅರೇಂಜ್ ಮಾಡ್ಬೇಕು ಅಂತ ಹೇಳಿ ಇವಳ ವುಡ್ ಶಾಪ್ ಅಲ್ಲಿ ಇವಳೇ ಮಾಡಿರೋ ಕೆಲವು ಟೇಬಲ್ಸ್ ಚೇರ್ಸ್ ಅದೆಲ್ಲ ತಗೊಂಡ್ ಬಂದು ಇಲ್ಲಿ ಅರೇಂಜ್ ಮಾಡ್ತಾರೆ. ಪವರ್ ಮುಖಾಂತರ ಎಲ್ಲ ಬರುತ್ತೆ. ಆಮೇಲೆ ಇವಳು ಹಯ್ಯನ್ ಬಂದು ಹೇಳ್ಬಿಟ್ಟು ಹೋಗಿದ್ದ ಅಲ್ವಾ, ಈ ತರ ಈ 2 ವಿಷ್ ನ ಕೂಡ ನಿನ್ಗೋಸ್ಕರ ಕೇಳ್ಬೇಡ, ಬೇರೆಯವ್ರಿಗೋಸ್ಕರ ಕೇಳು, ಅವಾಗ ಹೀರೋ ನಿನಗ್ ತಲೆ ಬಾಗ್ತಾನೆ, ನಾನು ಒಂದ್ ತಲೆ ಕಟ್ ಮಾಡ್ಬಿಡ್ತೀನಿ ಅಂತ. ಅದನ್ನೆಲ್ಲ ಹೇಳಿದ ತಕ್ಷಣ ಹೀರೋಗೆ ಟೆನ್ಷನ್ ಆಗುತ್ತೆ. ಅವ್ನಿಗೆ ಎಷ್ಟು ಕೊಬ್ಬು ನೋಡು, ನಮ್ಮ ದೇವ್ರ ಡೀಲಿಂಗ್ ಅಲ್ಲಿ ಅವನೇನಕ್ ಬಂದು ನಿನ್ನ ಹತ್ರ ಹೇಳ್ತಾ ಇದಾರೆ, ಅವ್ನ್ ಬಾಯೇ ಸುಮ್ನೆ ಇರಲ್ಲ ಹಂಗೆ ಅಂತ ಬೈಯವಾಗ, ಸರಿ ನೀನೇನ್ ಟೆನ್ಷನ್ ಆಗ್ಬೇಡ,
ನಾನು ಅವ್ಳು ಹೇಳಿರೋ ತರ ಆ 2 ವಿಷ್ ನ ಕೂಡ ನಾನು ಬೇರೆಯವ್ರಿಗೋಸ್ಕರ ಏನು ಕೇಳ್ಕೊಳ್ಳೋದಿಲ್ಲ, ಅದರಲ್ಲಿ ಒಂದು ನನ್ ಸ್ವಾರ್ಥಕ್ಕೆ ಕೇಳ್ಕೊಳ್ತೀನಿ. ಅವಾಗ ನೀನ್ ತಲೆ ಬಾಗ್ಸೋ ಅವಶ್ಯಕತೆ ಇರೋದಿಲ್ವಲ್ಲ, ಪರವಾಗಿಲ್ಲ ಹೋದ್ರೆ ಹೋಗ್ಲಿ ಬಿಡು ಅಂತ ಇವಳಂದಾಗ ಅವನಂತಾನೆ, ಇದೆಲ್ಲ ನಾನ್ ಒಪ್ಕೊಳ್ಳೋದಿಲ್ಲ, ನನ್ 2 ಕೈಯರೇ ನಾನು ನಿನ್ನ ಸಾಯಿಸ್ಬೇಕು ಅಂತ ಅಷ್ಟು ಕೋಪದಲ್ಲಿದ್ದೀನಿ, ಈಗ ದಿಢೀರ್ ಅಂತ ನೀನ್ ನನಗ್ ಸಪೋರ್ಟಿವ್ ಆಗಿ ಮಾತಾಡ್ತಾ ಇದೀಯಾ, ಇದೆಲ್ಲ ನನ್ ಕೈಲಿ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ ಅಂದಾಗ, ಸಾಕು ಬಾಯಿ ಮುಚ್ಚಿ ತುಂಬಾ ಓವರ್ ಆಗಿ ಮಾಡ್ಬೇಡ ಆಯ್ತಾ. ಆಕ್ಚುಲಿ ನನಗೆ ನಿಮ್ ಇಬ್ಬರನ್ನ ನೋಡಿದ್ರೆ ಕೂಡ ಆಗಲ್ಲ, ಇದ್ರೂ ನನ್ಗೆ ಹೈಯನ್ನ ನೋಡಿದ್ರೆ ತುಂಬಾ ಆಗಲ್ಲ, ಅದ್ರಿಂದಾನೆ ನೀನ್ ಅವನ ಹತ್ರ ತಲೆ ಬಗ್ಗಿಸ್ಬಾರ್ದು ಅನ್ನೋದಕ್ಕೋಸ್ಕರ ಇತ್ರ ಹೇಳ್ತಾ ಇದೀನಿ ಅಂತ ಹೇಳ್ತಾಳೆ. ಅದಾದ್ಮೇಲೆ ಅಲ್ಲಿ ಕೆಲವು ಟೂಲ್ಸ್ ಎಲ್ಲ ಇಟ್ಟಿರ್ತಾಳಲ್ಲ, ಅದ್ರಲ್ಲಿ ಸ್ಪ್ಯಾನರ್ ಟೈಪ್ ಏನೋ ಇರುತ್ತೆ, ಅದನ್ನ ಎತ್ಕೊಂಡು ನಮ್ ಹೀರೋ ಹೌದು ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದಾಗ, ಅದು ನಾವ್ ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅದನ್ನ ಎತ್ಕೊಂಡು ನಮ್ ಹೀರೋನ ಹೊಡಿಯಕ್ಕೆಲ್ಲ ಹೊರಟೋಗ್ತಾಳೆ. ಅವ್ನ ಅಯ್ಯೋ ಬೇಡ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗಿ ಓಡೋಗ್ತಾನೆ. ಈ ತರ ನಮ್ ಹೀರೋಯಿನ್ ದೀಪದೊಳಗಡೆ ಮಾತಾಡ್ತಾ ಇರೋದು ಹೊರಗಡೆ ಇರೋ ಅಜ್ಜಿಗೆ ಕೇಳಿಸ್ತಾ ಇದೆ. ಎಲ್ಲಿಂದನೂ ಏನೋ ಸೌಂಡ್ ಬರ್ತಾ ಇದೆ ಅಲ್ವಾ, ಈ ದೀಪದೊಳಗಡೆಯಿಂದನ ಅಂತ ಹೇಳಿ ಅದನ್ನ ಎತ್ಕೊಂಡು ಜೋರಾಗಿ ಕುಲುಕಿಸ್ತಾರೆ. ನೋಡಿ ಒಳಗಡೆ ಇರೋ ಇವ್ರಿಬ್ರು ಈ ಕಡೆ ಆ ಕಡೆ ಅಂತ ಡ್ಯಾನ್ಸ್ ಆಡ್ತಾ ಇರ್ತಾರೆ. ಆತರ ಆಲ್ಮೋಸ್ಟ್ ನಮ್ ಹೀರೋಯಿನ್ ಕೆಳಗಡೆ ಬೀಳೋತರ ಹೋದಾಗ ನಮ್ ಹೀರೋ ಅಗ್ ಮಾಡ್ಕೊಂಡ್ಬಿಟ್ರು. ಈಗ ಒಬ್ರಿಗೊಬ್ರು ನೋಡ್ಕೊಂತಾ ಇರ್ತಾರೆ, ಒಂದು ರೊಮ್ಯಾಂಟಿಕ್ ಸೀನ್ ಅಲ್ಲಿ ಹೋಗ್ತಾ ಇರುತ್ತೆ. ಅದೇ ಟೈಮಲ್ಲಿ ಹೊರಗಡೆ ಮಳೆ ಬರೋ ಸೌಂಡ್ ಕೇಳಿಸ್ತಾ ಇರುತ್ತೆ. ಈ ಮಳೆ ಬರ್ತಿದೆ ಕಣೋ, ಬೇಗ ಬೇಗ ನಾವ್ ಅಂಗಡಿಗೆ ಹೋಗಿ ಡ್ರಿಂಕ್ಸ್ ತಗೊಂಡ್ ಬಂದು ಕಿಸ್ ಮಾಡೋಣ ಅಂದಾಗ ಇವನ್ ಕೂಡ ಯಾವ ನೆನಪಲ್ಲಿ ಇದ್ನೋ ಓಕೆ ಅಂತ ಹೇಳ್ತಾನೆ. ಇಬ್ರು ಎದ್ನೋ ಬಿದ್ನೋ ಅಂತ ದೀಪದಿಂದ ರೂಮ್ ಇಂದ ಹೊರಗಡೆ ಬರೋಷ್ಟ್ರಲ್ಲಿ ಅವ್ರ ಅಜ್ಜಿ ಹೊರಗಡೆ ಮಳೆನಲ್ಲೇ ಕೂತ್ಕೊಂಡು ಓ ಅಂತ ಅಳ್ತಾ ಇರ್ತಾರೆ. ಇವಳಿಗೇನ್ ಅರ್ಥ ಆಗಿಲ್ಲ, ಅಜ್ಜಿ ಏನಾಯ್ತು ಅಜ್ಜಿ ಯಾಕೆ ಹೋಗಿತ್ರ ಅಳ್ತಾ ಇದೀಯ ಅಂತ ಕೇಳಿದಾಗ ಅವ್ರನ್ನ ಸಮಾಧಾನ ಮಾಡ್ತಿದಾರಲ್ವಾ, ಅಜ್ಜಿ ಹೇಳ್ತಾರೆ, ಚಿಕ್ಕ ವಯಸ್ಸಲ್ಲಿ ನಿನಗೆ ಈ ವುಡ್ ವರ್ಕ್ ಎಲ್ಲ ಹೇಳ್ಕೊಟ್ರಲ್ಲ ಒಂದು ತಾತ, ಪಾಪ ಆ ತಾತ ಸತ್ತೋದ್ರು, ಆ ವಿಷಯ ಹೇಳಿದಕ್ಕೆ ನಿಮ್ ಅಜ್ಜಿ ಅಳ್ತಾ ಇರೋದು ಅಂದಾಗ, ಸರಿ ಆಯ್ತು ಅವ್ರು ಸತ್ತೋದ್ರೆ ನೀವೇನ ಕಳ್ತಾ ಇದೀರಾ ಅಂತ ಕೇಳ್ತಾಳೆ. ಏನೇ ಈ ತರ ಹೇಳ್ತಾ ಇದೀಯಾ, ಚಿಕ್ಕ ವಯಸ್ಸಿಂದ ನಿಮ್ ಜೊತೆ ಕ್ಲೋಸ್ ಆಗಿದ್ದ ತಾತ ಒಬ್ರೇ ಕಣೆ, ಅವ್ರು ಸತ್ತೋದ್ರು ಅಂತಂದಾಗ ನಿಮ್ ಅಜ್ಜಿಗೆ ಬೇಜಾರಾಗಲ್ವಾ, ಸೈಕೋ ತರ ಕೇಳ್ತಾ ಇದೀಯ ಅಂದಾಗ ಈ ಅಜ್ಜಿಗೆ ಟೆನ್ಷನ್ ಆಗೋಯ್ತು. ಅವ್ರಿಗೆ ಗುರಾಯಿಸ್ಕೊಂಡ್ ನೋಡುವಾಗ ಸರಿ ತಪ್ಪಾಯ್ತು, ನಿಮ್ ಮೊಮ್ಮಗಳನ್ನ ಸೈಕೋ ಅಂದಿದ್ದನ್ ತಪ್ಪೆ ಅಂತ ಹೇಳ್ತಾರೆ. ನಮ್ ಹೀರೋಯಿನ್ ಪ್ರಾಬ್ಲಮ್ ಇದಲ್ವಾ, ಅವಳಿಗೆ ಎಮೋಷನ್ಸ್ ಅನ್ನೋದು ಗೊತ್ತಿಲ್ವಲ್ಲ, ಇವ್ರ ಜೊತೆ ಕ್ಲೋಸ್ ಆಗಿರೋ ಒಂದು ತಾತ ಸತ್ತಿದ್ದಾರೆ, ಅದಕ್ಕೆ ಅಜ್ಜಿ ಅಳ್ತಾ ಇದಾರೆ ಅಂತ ಕೂಡ ಅವ್ರಿಗೆ ಅದನ್ನ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಇವಾಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ, ತಾತಾಗೆ ಫ್ಯೂನರಲ್ ನಡೀತಾ ಇದೆ. ಇವಳು ಸುಮ್ನೆ ಏನೋ ನಿಂತ್ಕೋಬೇಕಂತ ಹೋಗಿ ನಿಂತಿದ್ದಾಳೆ. ಅಲ್ಲಿ ಅಜ್ಜಿ ಅಂತೂ ತುಂಬಾ ಬಿದ್ದು ಅಳ್ತಾ ಇರ್ತಾರೆ. ಯಾಕಂದ್ರೆ ಸತ್ತಿರೋ ತಾತ ಬಂದು ತುಂಬಾ ಕ್ಲೋಸ್ ಫ್ರೆಂಡ್ ಅಂತ ಕಾಣಿಸುತ್ತೆ. ಪಾಪ ಅವ್ರು ಸತ್ತಿರೋದ್ರಿಂದ ತುಂಬಾ ಫೀಲ್ ಮಾಡ್ತಾ ಇರೋದು. ಈ ಟೈಮ್ ಅಲ್ಲಿ ಅವ್ರ ಮೊಮ್ಮಗಳು ಬೇರೆ ಅಂದ್ರೆ ನಮ್ ಹೀರೋಯಿನ್ ಬಗ್ಗೆ ಬೇರೆ ನೆನ್ಸ್ಕೊಂಡು ತುಂಬಾ ಫೀಲ್ ಮಾಡ್ತಾ ಇರ್ತಾರೆ. ನಾನ್ ಬದುಕಿರೋವಾಗೆ ಅದ್ ಅರ್ಧ ಮೆಂಟಲ್ ತರ ಆಡ್ತಾ ಇರುತ್ತೆ, ಇನ್ ನಾನ್ ಸತ್ತೋಗ್ಬಿಟ್ರೆ ಅವಳನ್ನ ನೋಡ್ಕೊಳ್ಳೋರು ಯಾರು, ಅವಳಿಗೆ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ಹೇಳ್ಕೊಡೋರು ಯಾರು, ನನ್ ಮೊಮ್ಮಗಳನ್ನ ನೋಡ್ಕೊಳಕ್ ಯಾರು ಇಲ್ದೆ ಆಗ್ಬಿಟ್ರಲ್ವಾ ಅಂತ ಹೇಳಿ ತುಂಬಾ ಫೀಲ್ ಮಾಡಿ ಅಳ್ತಾ ಇರ್ತಾರೆ. ಇದ್ರ ನೋಡಿ ನಮ್ ಹೀರೋಯಿನ್ಗೂ ಲೈಟ್ ಆಗಿ ಟಚ್ ಆದಂಗೆ ಇರುತ್ತೆ. ಆದ್ರೆ ಅಜ್ಜಿ ಫೀಲಿಂಗ್ ಅಲ್ಲ ಒಂದೇ, ನಾನ್ ಇಲ್ದೇ ಇರೋವಾಗ ಅವಳು ಹೆಂಗ್ ಸರ್ವೈವ್ ಆಗ್ತಾಳೆ ಅಂತ. ಈಗ ಅಲ್ಲಿಂದ ಹೊರಗಡೆ ಬಂದ್ಮೇಲೆ ನಮ್ ಹೀರೋನ ನಿಲ್ಸಿ ಅವಳು ಅವಳ ಸೆಕೆಂಡ್ ವಿಶ್ ನ ಕೇಳ್ತಾ ಇದ್ದಾಳೆ. ಇವಾಗ ನಾನ್ ಕೇಳ್ತಾ ಇರೋದು ನನ್ನ ಸೆಕೆಂಡ್ ವಿಶ್, ನಾನ್ ಇವಾಗ ಯಾವ ವಯಸ್ಸಲ್ಲಿ ಇದೀನೋ ಅದೇ ವಯಸ್ಸಲ್ಲಿ ನಮ್ಮ ಅಜ್ಜಿ ಚೇಂಜ್ ಆಗ್ಬೇಕು ಅಂತ ಕೇಳಿದ್ಲು. ಇದನ್ನ ಕೇಳಿಸ್ಕೊಂಡು ನಮ್ ಹೀರೋಗೆ ಸಖತ್ ಶಾಕ್ ಆಗೋಯ್ತು. ಯಾಕಂದ್ರೆ ಈ ವಿಶ್ ನ ಕೂಡ ಇವಳು ಅವಳಿಗೋಸ್ಕರ ಕೇಳ್ತಾ ಇಲ್ವಲ್ಲ, ಅವ್ರ ಅಜ್ಜಿಗೋಸ್ಕರ ತಾನೇ ಕೇಳ್ತಿದ್ದಾಳೆ. ಅದರಿಂದ ನಮ್ ಹೀರೋಗೆ ಶಾಕ್ ಆಯ್ತು. ಇದ್ರೂನು ಅವಳ ಬಾಯಾರ ನನ್ ಸೆಕೆಂಡ್ ವಿಶ್ ಅಂತ ಕೂಡ ಹೇಳ್ಬಿಟ್ಲಲ್ವಾ, ಇನ್ನ ಅದನ್ನ ಅವನು ಏನು ಮಾಡಕ್ ಆಗಲ್ಲ, ನಿನ್ಗೆ ಯಾವಾಗ ಬೇಕೋ ಅವಾಗ ನಿನ್ ವಿಶ್ ನೆರವೇರುತ್ತೆ ಅಂತ ಹೇಳ್ತಾರೆ. ಈಗ ನಮ್ ಹೀರೋಯಿನ್ ರಿಟರ್ನ್ ಬಂದು ಅವ್ರ ಅಜ್ಜಿ ಹತ್ರ ಹೇಳ್ತಾಳೆ. ಅವ್ರ ಅಜ್ಜಿ ನೋಡಿದ್ರೆ ಅಲ್ಲಿ ನಂಗೆ ಸೊಂಟ ನೋವ್ತಿದೆ ಕಾಲ್ ನೋವ್ತಿದೆ ಅನ್ಕೊಂಡಿರೋವಾಗ ಇವಳು ಅಂತಾಳೆ, ಅಜ್ಜಿ ನಮ್ ಇಬ್ರಿಗೂ ನಾನು ಹವಾಯಿಗೆ ಟಿಕೆಟ್ ಬುಕ್ ಮಾಡಿದೀನಿ, ಇಬ್ರು ಒಂದು ಸಣ್ಣ ಟ್ರಿಪ್ ಹೋಗ್ತಾ ಇದೀವಿ ಅಂದಾಗ ಅಜ್ಜಿಗೆ ತುಂಬಾ ಖುಷಿ ಆಗುತ್ತೆ. ಅದಕ್ಕೆ ಇವಳೊಂದು ಕಂಡೀಷನ್ ಕೂಡ ಆಗ್ತಾಳೆ, ನೀನ್ ನಾಳೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಹತ್ರನು ಹೋಗಿ ಹೇಳ್ಬೇಕು, ಒಬ್ಬರನ್ನು ಬಿಡಬಾರ್ದು, ಎಲ್ಲಾರ ಹತ್ರನು ಹೇಳ್ಬೇಕು ನನ್ ಮೊಮ್ಮಗಳು ನನ್ನ ಹವಾಯಿಗೆ ಕಳಿಸ್ತಿದ್ದಾಳೆ ಅಂತಂದಾಗ ಅಜ್ಜಿಗೆ ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ಡೇ ಬೆಳಗ್ಗೆ ವಯಸ್ಸಾದವರೆಲ್ಲ ಸೇರ್ಕೊಂಡು ಯೋಗ ಮಾಡ್ತಿರ್ತಾರಲ್ವಾ, ಅಲ್ಲಿ ಹೋಗ್ಬಿಟ್ಟು ಹೇಳ್ತಾರೆ, ನನ್ ಮೊಮ್ಮಗಳು ನನ್ನನ್ನ ಹವಾಯಿಗೆ ಕಳಿಸ್ತಿದ್ದಾಳೆ ಗೊತ್ತಾ, ತುಂಬಾ ಖುಷಿ ಆಗ್ತಿದೆ ನನ್ಗೆ ಅಂದಾಗ ಅಲ್ಲಿರೋರೆಲ್ಲ ತುಂಬಾ ಸಂತೋಷ ಪಡ್ತಾರೆ. ಪರವಾಗಿಲ್ಲ ನಿನ್ ಮೊಮ್ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾಳೆ ಅಂತ. ಆದ್ರೆ ಇವ್ರ ಗ್ಯಾಂಗ್ ಅಲ್ಲೇ ಒಂದ್ ಅಜ್ಜಿ ಇರ್ತಾರೆ, ನೈಟ್ ತಾತ ಸತ್ತೋದ್ರು ಅಂತ ಕೂಡ ಒಬ್ರು ಬಂದು ಹೇಳಿದ್ರಲ್ವಾ, ಅವ್ರಿಗೆ ಒಂದ್ ಸ್ವಲ್ಪ ಏನಂತಾರೆ ಜಲಸ್ ಜಾಸ್ತಿ ಅಂತಾನೆ ಹೇಳ್ಬೋದು. ಆಕ್ಚುಲಿ ಇವರ ಮಗ ಕೂಡ ಯಾವ್ದೋ ಔಟರ್ ಕಂಟ್ರಿ ನಲ್ಲೇ ಇದ್ದಾರೆ, ಒಳ್ಳೆ ಸ್ಥಾನದಲ್ಲೇ ಇದ್ದಾರೆ. ಬಟ್ ಅವ್ರ ಅಮ್ಮನ ಯಾವಾಗ ಅವ್ರ ಹತ್ರ ಟ್ರೀಟ್ ಮಾಡಿಲ್ಲ, ಯಾವಾಗೂ ಎಲ್ಲೂ ಕರ್ಕೊಂಡು ಹೋಗಿರೋದಿಲ್ಲ. ಇವಾಗ ಇವ್ರ ಮೊಮ್ಮಗಳ ಹತ್ರ ಕರ್ಕೊಂಡು ಹೋಗ್ತಾ ಇರೋದ್ರಿಂದ ಸುಮ್ನೆ ಓವರ್ ಆಗಿ ಬಿಲ್ಡಪ್ ಕೊಡ್ಬೇಕಲ್ವಾ, ಅದರಿಂದ ಹೇಳೋದು ನನ್ ಮಗ ಕೂಡ ಕರೀತಾನೆ ಅಲ್ಬಾಮ್ಮ ಇಲ್ಬಾಮ್ಮ ಅಂತ. ಆದ್ರೆ ವಯಸ್ಸಾದ ಕಾಲದಲ್ಲಿ ನಾನೇ ಯಾಕೆ ಸುಮ್ನೆ ಅಲ್ಲಿ ಇಲ್ಲಿ ಅಲ್ದಾಡೋದು, ಆಮೇಲೆ ಆರೋಗ್ಯ ಕೆಟ್ಟೋದ್ರೆ ಯಾರು ನೋಡ್ಕೊಳ್ಳೋರು, ಅದಕ್ಕೆ ನಾನು ಹೋಗ್ತಾ ಇಲ್ಲ. ನಿನಗ್ ಮಾತ್ರ ಏನೇ ಚಿಕ್ಕ ವಯಸ್ಸಾ, ನೀನ್ ಯಾಕೆ ಇವಾಗ ಹತ್ರ ಎಲ್ಲ ಹೋಗ್ತಾ ಇದೀಯಾ, ಇವಾಗೆ ಸೊಂಟ ನೋವು ಕಾಲ್ ನೋವು ಅಂತ ಇರ್ತೀಯಾ, ಹಂಗೆಲ್ಲ ಹೋಗ್ಬೇಡ ಮನೇಲೇ ಇರು ಅಂತ ಹೇಳ್ತಾರೆ. ಈ ವಯಸ್ಸಲ್ಲಿ ಹೋಗ್ದೇನ್ ಯಾವ ವಯಸ್ಸಲ್ಲೇ ಹೋಗ್ಬೇಕು, ವಯಸ್ಸಲ್ಲಿದ್ದಾಗ ಕಷ್ಟಪಟ್ಟು ಇಲ್ಲಿ ತನಕ ಬಂದಿದ್ದೀನಿ, ಇನ್ ಇವಾಗೂ ಹೋಗಿಲ್ಲ ಅಂತಂದ್ರೆ ಹೆಂಗೆ, ನಾನು ಹೋಗ್ತೀನಿ ಅಂದಾಗ ಅಜ್ಜಿಗೆ ಒಂಥರ ಮುಖದಲ್ಲಿ ಹೊಡೆದಂಗ ಆಗೋಯ್ತು. ಸೊ ಅವ್ರೊಂಥರ ಮುಖನ ಸಿಂಡ್ರಿಸ್ಕೊಂಡು ಸೈಲೆಂಟ್ ಆಗ್ಬಿಟ್ರು. ಒಟ್ನಲ್ಲಿ ನಮ್ ಹೀರೋಯಿನ್ ಹೇಳಿರೋ ತರ ಅಜ್ಜಿ ಹವಾಯಿಗೆ ಹೋಗೋ ವಿಷಯನ ಎಲ್ಲರ ಹತ್ರ ತಲುಪಿಸ್ಬಿಟ್ರು. ಇನ್ನೊಂದ್ ಕಡೆ ಸೂಪರ್ ಮಾರ್ಕೆಟ್ ಲೇಡಿನ ತೋರಿಸ್ತಾರೆ. ಇವ್ರು ಆಲ್ರೆಡಿ ಅವ್ರು 2 ವಿಶ್ ನ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಇನ್ನಿರೋದು ಒಂದೇ ಒಂದು ವಿಶ್ ಮಾತ್ರನೇ. ಈಗ ಸೂಪರ್ ಮಾರ್ಕೆಟ್ಗೆ ಒಂದು ವಯಸ್ಸಾದ ಲೇಡಿ ಬಂದಿದಾರಲ್ವಾ, ಇವರು ಈ ಸೂಪರ್ ಮಾರ್ಕೆಟ್ ಲೇಡಿ ಅವರ ತಾಯಿ. ಅಷ್ಟೇ ಅಲ್ಲ, ಈ ಅಜ್ಜಿ ನಮ್ಮ ಹೀರೋಯಿನ್ ಅವ್ರ ಅಜ್ಜಿ ಇದಾರಲ್ವಾ ಅವ್ರ ಗ್ಯಾಂಗ್ಗೆ ಸೇರಿರೋರೆ. ಈಗ ಸೂಪರ್ ಮಾರ್ಕೆಟ್ ಲೇಡಿ ಅವ್ರ ಮಗಳಿಗೆ ಸುಮಾರು ಸತಿ ಕಾಲ್ ಮಾಡ್ತೇನೆ ಇದಾರೆ, ಬಟ್ ಅವ್ಳು ಕಾಲ್ ಪಿಕ್ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ಅವ್ರ ಅಮ್ಮ ಹತ್ರ ಅಲ್ಲಿರೋ ವಯಸ್ಸಾಗಿರೋ ಲೇಡಿ ಹತ್ರ ಕೇಳಿದಾಗ ನನಗ್ ಗೊತ್ತಿಲ್ಲ ಅಮ್ಮ, ನಾನು ಈ ನಡುವೆ ಅವ್ರ ಕಾಲೇಜ್ ಹತ್ರ ಹೋಗಿಲ್ಲ ಅಂದಾಗ, ಸರಿ ಆಯ್ತು ನಾನೇ ಏನಕ್ಕೂ ಒಂದ್ಸತಿ ಹೋಗಿ ಅವ್ರ ಕಾಲೇಜ್ ಹತ್ರ ನೋಡ್ಕೊಂಡ್ ಬಂದ್ಬಿಡ್ತೀನಿ ಅಂತ. ನೆಕ್ಸ್ಟ್ ಸೀನ್ ಅಲ್ಲೇ ಈ ಲೇಡಿ ಅವ್ರ ಕಾಲೇಜ್ ಹಾಸ್ಟೆಲ್ ರೂಮ್ ಅಂತೆಲ್ಲ ಹೋಗಿ ನೋಡಿದ್ರೆ ಎಲ್ಲಿ ನೋಡಿದ್ರು ಡ್ರಿಂಕ್ಸ್
ಡ್ರಿಂಕ್ಸ್ ಬಾಟಲ್ ಅದು ಇದೆಲ್ಲ ಬಿದ್ದಿದೆ. ಅವ್ರ ಮಗಳು ಬೇರೆ ಅಲ್ಲಿ ಕಾಣಿಸ್ತಾ ಇಲ್ಲ, ಕಾಲ್ ಬೇರೆ ಪಿಕ್ ಮಾಡ್ತಾ ಇಲ್ಲ. ಸುತ್ತ ನೋಡ್ತಾ ಇದ್ರೆ ಅಲ್ಲಿ ಒಂದು ಪ್ರೆಗ್ನೆನ್ಸಿ ಕಿಟ್ ಕೂಡ ಇರುತ್ತೆ. ಅದನ್ನ ನೋಡಿ ಇನ್ನೂ ಶಾಕ್ ಆಗ್ಬಿಟ್ರು. ಇವಾಗ ಅವ್ರಿಗೆ ಅರ್ಥ ಆಗ್ತಿದೆ ಅವ್ರ ಮಗಳು ದಾರಿ ತಪ್ಪಿ ಹೋಗಿದ್ದಾಳೆ ಅಂತ. ಇವಾಗ ಮತ್ತೆ ಅವ್ರ ಮಗಳಿಗೆ ಕಾಲ್ ಮಾಡಿದಾಗ ಅವಳು ಇವಾಗ ಕಾಲ್ ಪಿಕ್ ಮಾಡ್ತಾಳೆ. ಏನೇ ಮಾಡ್ತಾ ಇದೀಯ ನೀನು? ನಿನ್ ರೂಮ್ ನೀನ್ ಈ ತರ ಅವತಾರದಲ್ಲಿ ಇಟ್ಕೊಂಡಿದ್ಯಾ? ತುಂಬಾ ಮೋಸವಾಗಿ ತಯಾರಾಗ್ಬಿಟ್ಟಿದ್ಯಲ್ವಾ? ನೀನ್ ಫಸ್ಟ್ ಆಫ್ ಆಲ್ ಕಾಲೇಜ್ಗೆ ಹೋಗ್ತಾ ಇದೀಯಾ ಇಲ್ವಾ? ನಿನ್ ರೂಮ್ ಯಾಕೆ ಈ ತರ ಇದೆ? ನನ್ಗಿಲ್ಲಿ ಪ್ರೆಗ್ನೆನ್ಸಿ ಕಿಟ್ ಎಲ್ಲ ಸಿಕ್ತು ಕಣೆ, ಏನೇ ಮಾಡ್ತಾ ಇದೀಯ ಅಂದಾಗ, ಮಾ ನಿನ್ನ ಫಸ್ಟ್ ಆಫ್ ಆಲ್ ಯಾರ ಜಾಗಕ್ಕೆ ಹೋಗಿ ಕೇಳಿದ್ದು? ನನ್ ಪರ್ಸನಲ್ ಜಾಗಕ್ಕಲ್ಲ, ನೀನ್ ಏನಕ್ ಬರ್ತೀಯ ಅಂತ ಕೇಳಿದಾಗ, ಏನು ಏನಕ್ ಬರ್ತೀಯಾ? ನಾನ್ ನಿಮ್ಮ ಅಮ್ಮ ಕಣೆ, ನಾನ್ ಬರ್ದಿನ್ ಯಾರೇ ಬರ್ತಾರೆ, ಏನ್ ಮಾಡ್ತಾ ಇದೀಯ ನೀನು ಅಂದಾಗ ಅವಳಂತಾಳೆ, ನಾನೇನ್ ಹತ್ರ ಹೇಳೋದ್ ಮರ್ತೋದೆ ಅಮ್ಮ, ನಾನ್ ಕಾಲೇಜಿಂದ ಡ್ರಾಪ್ ಔಟ್ ಆಗ್ಬಿಟ್ಟೆ, ನಾನ್ ಕಾಲೇಜ್ಗೆಲ್ಲ ಹೋಗಲ್ಲ ಅಂತ ಹೇಳ್ತಾಳೆ. ಅವ್ರ ಅಮ್ಮಗೆ ತುಂಬಾ ಫೀಲ್ ಆಗ್ಬಿಡುತ್ತೆ. ಅವ್ರು ಇವಾಗ ಏನಕ್ ಫೀಲ್ ಮಾಡ್ತಿದಾರೆ ಅಂದ್ರೆ ಅವ್ರು ಕೇಳಿರೋ ವಿಷಯ ಇವ್ರಿಗೆ ತಪ್ಪಾಗೋಯ್ತು ಅಂತ. ಯಾಕಂದ್ರೆ ಇದಕ್ಕೂ ಮುಂಚೆ ಅವರು ನಾರ್ಮಲ್ ಸೂಪರ್ ಮಾರ್ಕೆಟ್ ಅಲ್ಲಿ ಒಂದು ಕೆಲ್ಸದೋಳ್ ತರ ಕೆಲಸ ಮಾಡ್ಬೇಕಾದ್ರೆ ಅವ್ರ ಮಗಳನ್ನ ನೋಡ್ಕೊಂತಾ ಇದ್ರು. ಅವಾಗ ಅವ್ರ ಮಗಳು ಸ್ವಲ್ಪ ಅದ್ಬಸ್ತಲ್ಲೇ ಇದ್ಲು. ಆದ್ರೆ 20 ವರ್ಷದಿಂದ ಇವ್ರು ಚೆನ್ನಾಗಿ ದುಡ್ಡು ಕಾಸು ಸಂಪಾದನೆ ಮಾಡ್ತಾ ಇದ್ರಲ್ವಾ, ಒಂದು ಮ್ಯಾನೇಜರ್ ಪೋಸ್ಟ್ ಅಲ್ಲಿ ಕೂತ್ಕೊಂಡು. ಅದರಿಂದ ಅವ್ರ ಮಗಳಿಗೆ ಒಂಥರ ಲೆವೆಲ್ ಅಲ್ಲಿ ಬೆಳೆದು ಅಭ್ಯಾಸ ಆಗ್ಬಿಟ್ಟಿದೆ. ಅದರಿಂದಾನೇ ಇವುಗಳು ದಾರಿ ತಪ್ಪು ಹೋಗ್ಬಿಟ್ಟಿದ್ದಾಳೆ ಅಂತ ತುಂಬಾ ಫೀಲ್ ಮಾಡಿ ಅಳ್ತಾ ಇರ್ತಾರೆ. ಈಗ ಆ ಜಾಗಕ್ಕೆ ನಮ್ ಹೀರೋ ಬಂದು ಕೇಳ್ತಾನೆ, ಇದು ನಿಮ್ಮ 3ನೇ ವಿಷಯ ಕೇಳೋ ಟೈಮ್ ಅಂತ ಅನ್ಸುತ್ತೆ, ನಿಮ್ಮ 3ನೇ ವಿಷಯ ಏನು ಕೇಳಿ ಅಂತ ಹೇಳಿದಾಗ ಅಲ್ಲಿಡಿ ಹಂಗೆ ನೋಡ್ಬಿಟ್ಟು, ಇಲ್ಲ ನನ್ಗಿನ ಒಂದು ಸ್ವಲ್ಪ ಟೈಮ್ ಬೇಕು ನನ್ 3ನೇ ವಿಷ್ ಕೇಳೋದಕ್ಕೆ ಅಂತ ಹೇಳಿದಾಗ ನಮ್ ಹೀರೋ ಅನ್ಕೊಂತಾನೆ ಮನ್ಸಲ್ಲಿ, ಪ್ರತಿಯೊಂದು ಮನುಷ್ಯನೂ ಅಷ್ಟೇ ಅವನ 2 ವಿಷ್ನ ಕೇಳದ್ಮೇಲೆ 3ನೇ ವಿಷ್ ಕೇಳೋದಕ್ಕೆ ಇತರ ಟೈಮ್ ಕೇಳ್ತಾನೆ. ಓಕೆ ಟೇಕ್ ಯುವರ್ ಓನ್ ಟೈಮ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದ್ಬಿಟ್ಟ. ಇಲ್ಲಿ ನಮ್ ಹೀರೋ ಬರ್ತಾನೆ ಅಂತ ಹೇಳಿ ಪಾಪ ಕಾಯ್ಕೊಂಡು ಕೂತಿದ್ದಾಳೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಸರಕ್ ಅಂತ ಇವನು ಬಂದ. ಏನಕ್ಕಪ್ಪ ಅಷ್ಟು ಅರ್ಜೆಂಟ್ ಅಂತ ನೋಡಿದ್ರೆ ಕರೆಕ್ಟ್ ಆಗಿ 12 ಗಂಟೆ ಮೇಲೆ ಅಜ್ಜಿ ಬಂದು ನಾರ್ಮಲ್ ಹುಡುಗಿಯಾಗಿ ಚೇಂಜ್ ಆಗ್ತಾರೆ. ಅಂದ್ರೆ ನಮ್ ಹೀರೋಯಿನ್ ವಯಸ್ಸಲ್ಲಿರೋ ಹುಡುಗಿಯಾಗಿ ಚೇಂಜ್ ಆಗ್ತಾಳೆ. ಅದಕ್ಕೆ ಕಣೋ ಅಂದಾಗ ಬಂದ್ಬಿಟ್ಟೆ ಜಸ್ಟ್ 1 ಸೆಕೆಂಡ್ ಆಯ್ತಾನೆ ಅಂದ್ಬಿಟ್ಟು ಚಿಟ್ಕೆ ಹಾಕ್ತಾನೆ. ನೋಡಿ ಅಷ್ಟೇ, ನಮ್ ಹೀರೋಯಿನ್ ಸೆಕೆಂಡ್ ವಿಶ್ ಕೂಡ ನೆರವೇರ್ತು. ಇವಳಂಗೆ ರೂಮ್ ಇಂದ ಹಾಲ್ಗೆ ಬಂದು ನೋಡೋಷ್ಟ್ರಲ್ಲಿ ಅವ್ರ ಅಜ್ಜಿ ದಿವಾನ್ ಮೇಲೆ ಸೋಫಾ ಮೇಲೆ ಏನೋ ಮಲಗಿದ್ರೇನೋ, ಅವ್ರ ಎದ್ಬಿಟ್ಟು ಸೊಂಟ ನೋತಿದೆ, ಬೇಗ ರೆಡಿ ಆಗು, ಟೈಮ್ ಆಯ್ತು, ಹವಾಯಿಗೆ ಹೋಗ್ಬೇಕಲ್ವಾ ಇವತ್ತು ಅಂತ ಹೇಳ್ತಾರೆ. ಇವಳು ಕೂಡ ಹಂಗೆ ನೋಡ್ಕೊಂಡಿದ್ದವಳು, ವಾವ್ ಅಜ್ಜಿ ನೀನು ನನ್ ವಯಸ್ಸಲ್ಲಿ ಇರ್ಬೇಕಾದ್ರೆ ತುಂಬಾ ಸುಂದರವಾಗಿದ್ದೆ ಅಂತಾಗ, ಹೌದು ಕಣೆ ಏನ್ ಹೊಸದಾಗ ಕೇಳ್ತಾ ಇದೀಯಾ? ನಿಮ್ಮಮ್ಮ ಅಂದ ನಿನ್ಗೆ ಬಂದಿದೆ ಅಂತ ಅನ್ಕೊಂಡಿದ್ಯಾ? ಇಲ್ಲ ಕಣೆ ನನ್ನಂದನೇ ನಿನಗ್ ಬಂದಿರೋದು ಅಂತ ಮಾತಾಡ್ಕೊಂಡು ಸೊಂಟನ ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೇಕಾದ್ರೆ ಮಿರರ್ ನ ಪಾಸ್ ಆಗ್ತಾರೆ. ಮಿರರ್ ಒಂದ್ ಹುಡುಗಿನ ಕೂಡ ನೋಡ್ತಾರೆ. ನೋಡ್ಬಿಟ್ಟು ಯಾರಿ ಹುಡುಗಿ ಹೊಸದಾಗಿ ಮನೆಗ್ ಬಂದಿದ್ದಾಳೆ, ನಿನ್ ಫ್ರೆಂಡಾ ಅಂತ ಕೇಳ್ಕೊಂಡು ಸ್ವಲ್ಪ ನೋಡಿದವರು, ಇಲ್ಲ ಇರು ಈ ಮುಖಾನ ಇದಕ್ಕೂ ಮುಂಚೆ ಎಲ್ಲೋ ನೋಡಿದೀನಿ ಅಂತ ಯೋಚನೆ ಮಾಡ್ಬಿಟ್ಟು ಇವಾಗ ಇವ್ರಿಗೆ ಫ್ಲಾಶ್ ಆಯ್ತು, ಇದು ನಾನೇ ಹೆಂಗ್ ಇಷ್ಟು ಚಿಕ್ಕವಳಾಗ್ಬಿಟ್ಟೆ, ನನ್ ವಯಸ್ಸು ಹೆಂಗ್ ಬದಲಾಯ್ತು ಅಂತ ಹೇಳಿ ಶಾಕಿಂಗ್ ಆಗಿರ್ತಾರೆ. ನಮ್ ಹೀರೋಯಿನ್ಗೆ ಆಲ್ರೆಡಿ ಅರ್ಥ ಆಗೋಯ್ತು ಇವ್ರು ಜ್ಞಾನ ತಪ್ಪಿ ಬೀಳ್ತಾರೆ ಅಂತ. ಸೊ ಸುತ್ತ ತಲ್ದಿಂಬ ಹಾಕಿ ಇಟ್ಟಿರ್ತಾಳೆ. ಅವ್ರು ಎದ್ದೇಳೋದು, ಅವ್ರ ಮುಖ ನೋಡ್ಕೊಳ್ಳೋದು, ವಾವ್ ನನ್ ಕಣ್ಣು ಎಷ್ಟು ಚೆನ್ನಾಗಿದೆ ಅನ್ನೋದು, ದಪ್ಪಕ್ಕಂತ ಕೆಳಗಡೆ ಬೀಳೋದು, ಮತ್ತೆ ನೋಡೋದು ನನ್ ಬಾಯಿ ಏನ್ ಇಷ್ಟು ಚೆನ್ನಾಗಿದೆ ಅನ್ನೋದು, ಮತ್ತೆ ದಪ್ಪಕ್ಕಂತ ಕೆಳಗಡೆ ಬೀಳೋದು. ಸುತ್ತ ಪಿಲೋಸ್ ಹಾಕಿ ಇಟ್ಟಿರ್ತಾಳೆ. ಅವ್ರ ಈ ತರ ವಯಸ್ಸಿಗೆ ಚೇಂಜ್ ಆಗಿರೋದ್ರಿಂದ ಅವ್ರ ಕೈಲಿ ಅದನ್ನ ನಂಬಕ್ಕೆ ಆಗ್ತಾ ಇಲ್ಲ. ನಮ್ ಹೀರೋಯಿನ್ಗಂತೂ ತುಂಬಾ ಆಶ್ಚರ್ಯ. ಅಷ್ಟೇ ಅಲ್ಲದೆ ಅಜ್ಜಿ ಎದ್ನೋ ಬಿದ್ದು ಅಂತ ನಮ್ ಹೀರೋಯಿನ್ ರೂಮ್ ಒಳಗಡೆ ಬೇರೆ ಓಡೋಗ್ತಿದ್ದಾರೆ. ಅಜ್ಜಿ ಎಲ್ಲ ಹೋಗ್ತಾ ಇದೆಯಾ, ಇರು ಅಂದಾಗ, ಇರಲೇ ನೀನ್ ಹಾಕೊಳ್ಳೋ ಬಟ್ಟೆನೆಲ್ಲ ನೋಡಿದಾಗ ನನ್ಗೂ ಅದನ್ನ ಹಾಕೋಬೇಕು ಅಂತ ಆಸೆ ಆಯ್ತು, ಇವಾಗ ಅದಕ್ಕೆ ಚಾನ್ಸ್ ಸಿಕ್ತು ಅಂತ ಹೇಳಿ ಓಡೋಗ್ತಾರೆ. ಇನ್ನೊಂದ್ ಕಡೆ ಅಗ್ಗುಬೆ ಹುಡುಗಿನ ತೋರಿಸ್ತಾರೆ. ಇವಳು ಕೂಡ ಒಂದು ಪಕ್ಷಿ ತಾನೆ, ಅದರಿಂದ ಬರ್ಡ್ಸ್ ಲ್ಯಾಂಗ್ವೇಜ್ ಅಲ್ಲಿ ಇವಳಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಇವಳಿಗೆ ಏನೇ ನ್ಯೂಸ್ ಬೇಕಂದ್ರೆ ಕೂಡ ಬರ್ಡ್ಸ್ ಇಂದಾನೆ ಇವಳಿಗೆ ಸಿಗೋದು. ಅಂದ್ರೆ ಕಾಗೆಗಳು ಪಾರಿವಾಳಗಳೆಲ್ಲ ಬಂದು ಇವಳಿಗೆ ನ್ಯೂಸ್ ನ ಹೇಳ್ತಾ ಇರುತ್ತೆ. ಆತರ ಇವಾಗ ನಮ್ ಹೀರೋಯಿನ್ ಸೆಕೆಂಡ್ ವಿಶ್ ನ ಕೇಳಿದಾಳೇನೋ ನ್ಯೂಸ್ ನ ಹೇಳಿದಾಗ ಇವಳು ಅದನ್ನ ವರ್ಕೌಟ್ ಮಾಡ್ತಾ ಇರೋ ಅವರ ಬಾಸ್ ಹತ್ರ ಅಂದ್ರೆ ಹಯ್ಯನ್ ಹತ್ರ ಹೋಗಿ ಹೇಳ್ತಾಳೆ, ಈ ತರ ಹೀರೋಯಿನ್ ಸೆಕೆಂಡ್ ವಿಶ್ ನ ಕೇಳಿದಾಳೆ, ಅದು ಅವಳಿಗೋಸ್ಕರ ಅಲ್ಲ ಅವ್ರ ಅಜ್ಜಿಗೋಸ್ಕರ ಅಂತ ಹೇಳಿದಾಗ, ಪರವಾಗಿಲ್ವೇ ನಾನ್ ಅನ್ಕೊಂಡಂಗೆ ಅವಳು ಸೆಕೆಂಡ್ ವಿಶ್ ನ ಕೂಡ ಬೇರೆಯವ್ರಿಗೋಸ್ಕರ ಕೇಳಿದಾಳೆ, ಅದೇ ತರ 3ನೇ ವಿಶ್ ನ ಕೂಡ ಕೇಳ್ಕೊಂಡ್ರೆ ನನ್ನ ಆಸೆ ನೆರವೇರ್ ಬಿಡುತ್ತೆ ಅಂತ ಹೇಳಿ ಇವನೊಂದ್ ಕಡೆ ಸಂತೋಷ ಪಡ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ನ್ ಮನೆಯಲ್ಲಿ ಕೂತ್ಕೊಂಡು ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಿದ್ದಾನೆ. ಹೀರೋಯಿನ್ ಇವಾಗ 2ನೇ ವಿಶ್ ಕೇಳೋದ್ಲು, ಅದು ಅವ್ರ ಅಜ್ಜಿ ಒಂದು ವಯಸ್ಸು ಹುಡುಗಿ ಆಗ್ಬೇಕು ಅಂತ, ಅದು ಅವಳಿಗೋಸ್ಕರ ಕೇಳ್ಕೊಂಡಿರೋದಾ ಅಥವಾ ಬೇರೆಯವ್ರಿಗೋಸ್ಕರ ಕೇಳ್ಕೊಂಡಿರೋದಾ? ಏನಾದ್ರೂ ಸ್ವಂತ ಅಜ್ಜಿನೇ ಅಲ್ವಾ, ಇದು ಯಾವ ಲೆಕ್ಕಕ್ಕೆ ಬರುತ್ತೆ ಅಂತ ಅವ್ನಿಗೆ ಅರ್ಥನೇ ಆಗ್ತಾ ಇಲ್ಲ. ಕೂತ್ಕೊಂಡ್ ತಲೆ ಕಿತ್ಕೊಂತಾ ಇರ್ತಾನೆ. ಆ ಟೈಮ್ ಅಲ್ಲಿ ಆ ಹೈಯೊಂದು ನೆರಳು ಕಾಣಿಸುತ್ತೆ. ನಿನ್ಗೆ ಎಷ್ಟು ಧೈರ್ಯ ಇದ್ರೆ ನನ್ ಪರ್ಮಿಷನ್ ಇಲ್ದೆ ನನ್ ಮನೆ ಒಳಗಡೆ ಬರ್ತೀಯ ಅಂತ ಹೀರೋ ಬೈಯವಾಗ ಅವನಂತಾನೆ, ಹಲೋ ನಾನು ಅಷ್ಟು ದೊಡ್ಡ ಬಿಲ್ಡಿಂಗ್ ನ ಕೆಳಗಡೆಯಿಂದ ಮೇಲವರೆಗೂ ಹೊಡ್ಕೊಂಡ್ ಬಂದಿದ್ಯಾ, ಅದಕ್ಕಿಂತ ಇದೇನ್ ದೊಡ್ಡ ವಿಷಯ ಅಲ್ಲ, ಇದೆಷ್ಟೋ ಪರವಾಗಿಲ್ಲ ಅಂತ ಹೇಳಿದವನು, ನೀನೇನೋ ನೀನ್ ಇಷ್ಟಕ್ಕೂ ಎಲ್ಲಾ ರಾಸೆನೂ ಈ ತರ ನೆರವೇರಿಸ್ತಾ ಇದೆಯಾ, ಒಬ್ಬಳ ನೋಡಿದ್ರೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು 20 ವರ್ಷದ ಹಿಂದ್ಗಡೆ ಬಿಟ್ಬಿಟ್ಟಿದ್ಯಾ, ಒಂದು ನಾಯಿನ ಮನುಷ್ಯನಾಗಿ ಚೇಂಜ್ ಮಾಡಿದ್ಯಾ, ಈ ಕಡೆ ಈ ಅಜ್ಜಿನ ವಯಸ್ಸಾದ ಹುಡುಗಿ ತರ ಚೇಂಜ್ ಮಾಡಿದ್ಯಾ, ನಿನ್ ಪಾಡಿಗೆ ನೀನ್ ಈ ತರ ಮಾಡ್ತಾ ಇದ್ರೆ ಭೂಮಿಯಲ್ಲಿ ನಮ್ ತರ ಅವ್ರು ಬದುಕ್ತಾ ಇದಾರೆ ಅಂತ ಹೇಳಿ ಜನಗಳಿಗೆ ಡೌಟ್ ಬರ್ದೇ ಇರುತ್ತಾ, ಇಷ್ಟು ವರ್ಷ ನಾನು ಅದನ್ನ ಎಷ್ಟು ಕಾಪಾಡ್ಕೊಂಡ್ ಬಂದಿದ್ದೀನಿ ಗೊತ್ತಾ ಅಂತೆಲ್ಲ ಬೈಯವಾಗ ನಮ್ ಹೀರೋ ಹೇಳ್ತಾನೆ, ಹಲೋ ಬಾಸ್ ನಿಮ್ ಕೆಲಸ ಎಷ್ಟು ನೀವು ನೋಡ್ತೀರಾ, ಒಂದು ಜೀನಿ ಹೆಂಗಿರ್ಬೇಕಂತ ನನಗ್ ಗೊತ್ತು, ನನಗ್ ಕೊಟ್ಟಿರೋ ಕೆಲಸನೇ ನಾನ್ ಮಾಡ್ತಾ ಇರೋದು, ಯಾವ್ದೇ ಜೀನಿ ಹತ್ರ ಯಾರೇ ಏನೇ ಕೇಳಿದ್ರೆ ಕೂಡ ಇಲ್ಲ ಅಂತ ಅನ್ನಕ್ಕಾಗಲ್ಲ, ನಿಮ್ಮಪ್ಪ ಬಂದ್ರೆ ಕೂಡ ನಾನು ಅದನ್ನ ಮಾಡೇ ಮಾಡ್ತೀನಿ ಅಂತ ಇವ್ರಿಗೆ ಟಾಂಗ್ ಕೊಡೋ ತರ ಮಾತಾಡ್ತಾನೆ. ಅಷ್ಟೇ ಅಲ್ಲ, ಈ ಭೂಮಿ ಮೇಲೆ ಇರೋ ಎಷ್ಟು ಜನಗಳ ಆಸೆ ಕೂಡ ಬೇಕಾಗಿದ್ರೆ ನಾನು ನೆರವೇರಿಸ್ತೀನಿ ಕಣೋ, ಆದ್ರೆ ನಿನಗ್ ಮಾತ್ರ ನಾನು ಹೆಲ್ಪ್ ಮಾಡಲ್ಲ ಅಂತ ಹೇಳ್ತಾನೆ. ಕರೆಕ್ಟ್ ಆಗಿ ಅದೇ ಟೈಮ್ ಅಲ್ಲಿ ನಮ್ ಜೀನಿನ ಯಾರೋ ಕರೀತಾ ಇದಾರೆ. ಯಾರಪ್ಪ ಅಂತ ಬಂದ್ ನೋಡಿದ್ರೆ ಆ ನಾಯಿ ಮನುಷ್ಯ ಡಾಗ್ ಮ್ಯಾನು ಎದ್ನೋ ಬಿದ್ನೋ ಅಂತ ಏನು ಕಾಡೋ ಮೇಡಲ್ಲ ಅಲ್ಕೊಂಡ್ ಬಂದಂಗಿದ್ದಾನೆ. ನಮ್ ಹೀರೋನ ನೋಡಿದ ತಕ್ಷಣ ನಾನು ತಪ್ಪಾದ ಒಂದು ವಿಷ್ನ ಕೇಳ್ಬಿಟ್ಟಿದೀನಿ ಅಂತ ಅನ್ಸುತ್ತೆ, ಒಂದು ಮನುಷ್ಯನಾಗಿದ್ರೆ ಎಲ್ಲದಕ್ಕೂ ಸರಿ ಹೋಗುತ್ತೆ ಅಂತ ಅನ್ಕೊಂಡೆ,
ಆದ್ರೆ ಮನುಷ್ಯನ್ಗೆ 1008 ಪ್ರಾಬ್ಲಮ್. ಮೇನ್ ದುಡ್ಡು ಬೇಕು, ನನ್ನ ಹತ್ರ ದುಡ್ಡೇ ಇಲ್ಲ. ಅಷ್ಟೇ ಅಲ್ಲದೆ ಐಡಿ ಕಾರ್ಡ್ ಎಲ್ಲ ಕೇಳ್ತಾ ಇದಾರೆ. ನಾನು ಎಲ್ಲಿಗೆ ಹೋಗ್ಲಿ ಐಡಿ ಕಾರ್ಡ್ಗೆ, ಮತ್ತೆ ನನಗೆ ಹೊಸದಾಗಿ ಮನುಷ್ಯನಾಗಿರೋದಕ್ಕೆ ನನ್ಗೆ ಹೆಂಗಿರ್ಬೇಕೇನೋ ಅಂತ ನನಗೇನು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ತುಂಬಾ ಪೇಚಾಡ್ತಾ ಇರ್ತಾನೆ. ಅದರಿಂದ ನಮ್ ಹೀರೋಗ್ ಅರ್ಥ ಆಯ್ತು. ಫಸ್ಟ್ ನಾನ್ ಕೂಡ ಈ ತರ ಆ ದೀಪನ್ ಬಿಟ್ಟು ಹೊರಗಡೆ ಬಂದಾಗ ನನಗೂ ಹಂಗೆ ಇತ್ತು. ಆದ್ರೆ ನೀನೇನು ಚಿಂತೆ ಮಾಡ್ಬೇಡ, ನೀನೆಲ್ಲಾ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇದೆ. ನಿನ್ಗೆ ಅಂತ ಒಂದು ಅಸಿಸ್ಟೆಂಟ್ ನ ನೇಮಕ ಮಾಡ್ತೀನಿ, ಅವನೆಲ್ಲಾ ನೋಡ್ಕೊಂತಾನೆ, ಮತ್ತೆ ನೀನ್ ಆಸೆ ಎಲ್ಲ ನೆರವೇರುತ್ತೆ ಅಂತ ಹೇಳಿದ್ರು. ಇನ್ ಸ್ವಲ್ಪ ಹೊತ್ತಲ್ಲೇ ಒಂದು ದೊಡ್ಡ ಐಷಾರಾಮಿ ಕಾರಲ್ಲಿ ಅವನು ಇಳಿತಾನೆ. ಅವನ್ಗೊಂದು ಬಾಡಿ ಗಾರ್ಡ್ ಕೂಡ ಇರ್ತಾನೆ. ಇದನ್ನ ಅದ್ಯಾವ್ದೋ ಒಂದು ಅಂಗಡಿ ಹತ್ರ ಇಬ್ರು ಸ್ಟೂಡೆಂಟ್ಸ್ ನಿಂತಿರ್ತಾರೆ. ಅವ್ರು ನೋಡ್ಬಿಟ್ಟು ಇಂಥವ್ರೆಲ್ಲ ಎಲ್ಲಿಂದ ದುಡ್ಡು ಸಂಪಾದನೆ ಮಾಡ್ತಾರೆ, ಈ ತರ ದೊಡ್ಡ ದೊಡ್ಡ ಕಾರುಗಳೆಲ್ಲ ಬೇರೆ ತಗೊಂತಾರೆ, ಬಾ ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಹೊಟ್ಟೆ ಉರಿ ಆಗುತ್ತೆ ಕಣೋ ಅಂತ ಹೇಳಿ ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಕಾರಿಂದ ಇಳಿದು ಬರೋ ಡಾಗ್ ಮ್ಯಾನು ಸ್ಟ್ರೈಟ್ ಆಗಿ ಆ ಹುಡುಗರ ಹತ್ರನೇ ಹೋಗೋದು. ಇವ್ನ್ಯಾಕ್ ನಮ್ಮ ಹತ್ರ ಬರ್ತಾ ಇದ್ದಾನೆ ಅಂತ ಅವ್ರು ನೋಡ್ತಾ ಇದ್ರೆ, ಇಷ್ಟು ಸ್ವಲ್ಪ ದಿನದ ಹಿಂದೆ ಈ ಜಾಗದಲ್ಲಿ ನೀವೊಂದು ನಾಯಿನ ಹೊಡೆದ್ರಲ್ವಾ ಅಂದಾಗ, ಹೌದು ಹೊಡೆದ್ವಿ, ಹೋಗಿ ನಿನ್ಗೇನು ಅಂತ ಕೇಳಿದ್ರೆ ಅವ್ನಿಗೆ ಹೆಂಗಿರುತ್ತೆ, ಹೊಡೆದ್ರೆ ನೀವು ಅಂತ ಹೇಳಿ ಹಂಗೆ ಬಾಯಲ್ಲಿ ಹಾಕಿ ಎಲ್ಲರನ್ನು ಕೊಚ್ತಾ ಇರ್ತಾನೆ. ಅಲ್ಲಿ ಇಬ್ರಿದಾರೆ, ಇಬ್ರು ತಡಿಯಕ್ ಬರ್ತಾ ಇದ್ರೆ ಕೂಡ ಅವ್ರನ್ನ ಬಿಡ್ತಾ ಇಲ್ವಾ, ಇಬ್ರನ್ನ ಹಾಕಿ ಸರಿಯಾಗಿ ಕಚ್ಚಿಕ್ಬಿಟ್ಟ. ಅಷ್ಟೇ ಅಲ್ಲ, ಅವನ ಹತ್ರ ಇರೋ ದುಡ್ಡನ್ನ ಎತ್ತಿ ಸ್ವಲ್ಪ ಬಿಸಾಕ್ಬಿಟ್ಟು, ಹೋಗ್ರಿ ಒಂದು ಒಳ್ಳೆ ಡಾಕ್ಟರ್ ನ ನೋಡಿ ನಾಯಿ ಇಂಜೆಕ್ಷನ್ ಹಾಕಿ ಅಂತ ಹೇಳಿ ಇಂಜೆಕ್ಷನ್ ಹಾಕಿಸ್ಕೊಳ್ಳಿ. ಇನ್ನೊಂದ್ಸತಿ ಯಾವ ನಾಯಿ ತಂಟೆಗಾದ್ರೂ ನೀವು ಹೋಗಿದ್ ನಾನ್ ನೋಡಿದ್ನೋ, ಈ ಸತಿ ನಿಮ್ನ ಸುಮ್ನೆ ಬಿಡಲ್ಲ ಅಂತ ಬೈದ್ಬಿಟ್ಟು ಹೋಗ್ತಾನೆ. ಅವ್ರಿಬ್ರಿಗೆ ಏನ್ ಅರ್ಥ ಆಗ್ತಾ ಇಲ್ಲ. ಇನ್ನೊಂದ್ ಕಡೆ ಹೈಯನ್ನ ತೋರಿಸ್ತಾರೆ. ಅವ್ನ್ ಕ್ಯಾಶುವಲ್ ಆಗಿ ಅವ್ರ ಆಫೀಸ್ಗೆ ಹೋದಾಗ ಅವನ ಲಾಕರ್ ಇರುತ್ತಲ್ಲ, ಅಲ್ಲಿ ಕೆಳಗಡೆ ಸ್ವಲ್ಪ ಮಣ್ಣಾಗಿರುತ್ತೆ. ಅದನ್ನ ನೋಡ್ತಾ ಇದ್ರೆ ಇವ್ನಿಗೇನೋ ಡೌಟ್, ಒಂದು ವೇಳೆ ಈ ಜಾಗಕ್ಕೆ ಜೀನಿ ಬಂದು ಹೋಗಿದಾನ ಅಂತ. ಲಾಕರ್ ನ ತೆಗೆದು ನೋಡಿದ್ರೆ ₹1 ದುಡ್ಡಿಲ್ಲ ಅದ್ರಲ್ಲಿ. ಅಷ್ಟೇ ಅಲ್ಲದೆ ಮಂತ್ರದ ಮಣ್ಣು ನಂಗೆ ಹಾರ್ಕೊಂಡು ಹೋಗುತ್ತೆ. ಇವ್ನಿಗೇನ್ ಅರ್ಥ ಆಗಿಲ್ಲ. ಏನಂತ ನೋಡಿದ್ರೆ, ಏನೋ ಇದು ಇಷ್ಟು ಮೋಸವಾಗಿ ಒಂದು ಪಾಸ್ವರ್ಡ್ ನ ಹಾಕಿಟ್ಟಿದ್ಯಾ, ಇದಾಕಿದ್ರೆ ನನ್ ಕೈಲಿ ಕಂಡಿಡಿಯಕ್ ಆಗಲ್ವಾ ಅಂತ ಬೇರೆ ಕೇಳ್ತಾನೆ. ಒಳಗಡೆ ₹1 ಇಲ್ವಲ್ಲ, ಬರೀ ಮಣ್ಣೆ ಇರೋದು. ಇದ್ರ ನೋಡಿ ಶಾಕ್ ಆಗ್ಬಿಟ್ಟು ಅವ್ನಿಗೆ ಎಷ್ಟು ಕೊಬ್ಬು ನೋಡು, ನನ್ ಕಷ್ಟನೆಲ್ಲ ಬಾಚ್ಕೊಂಡ್ಬಿಟ್ಟೋಗಿದ್ದಾನೆ ಅಂತ. ಸಾಲದಕ್ಕೆ ಹೈಯೂನ್ ಬಂದು ಅವ್ನ ರೂಮ್ ಅಲ್ಲಿ ಒಂದು ದೊಡ್ಡ ಪೇಂಟಿಂಗ್ ನ ಹಾಕಿರ್ತಾನೆ, ಒಂದು ವಾಲ್ ಪೇಂಟಿಂಗ್ ನ ಮಾಡ್ಸಿರ್ತಾನೆ. ಅದ್ರಲ್ಲಿ ಏಂಜಲ್ಸ್ ಎಲ್ಲ ಬಂದು ಜೀನಿಗಳನ್ನ ಸಾಯಿಸ್ತಾ ಇರೋ ತರ ಒಂದು ಪೇಂಟಿಂಗ್. ಅದ್ರ ನೋಡಿ ಇನ್ನೂ ಶಾಕ್ ಆಗ್ಬಿಟ್ಟ. ಯಾಕಂದ್ರೆ ಆ ಪೇಂಟಿಂಗ್ ಅಲ್ಲಿರೋ ಏಂಜಲ್ಸ್ ಕಣ್ಣೆಲ್ಲ ಕಿತ್ತಾಕ್ಬಿಟ್ಟಿರ್ತಾರೆ. ನಮ್ ಹೀರೋ ಪೇಪರ್ ನ ಮಾತ್ರ ಅರ್ಧ ಹಾಕ್ಬಿಟ್ಟಿರ್ತಾನೆ. ಅದ್ರ ನೋಡ್ಬಿಟ್ಟು ಇನ್ನೂ ಟೆನ್ಷನ್ ಆಗ್ಬಿಟ್ಟ. ನನ್ ಮಗ ಬಂದವನು ಕೈ ಕಾಲು ಇಟ್ಕೊಂಡು ಸುಮ್ನೆ ಇರಲ್ಲ ಅಂತಾನೆ, ಎಲ್ಲದನ್ನು ಈ ತರ ಕಿತ್ತಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಅಂತ. ಬಿಡಲ್ಲ ಕೊಡೋ ನಿನ್ನ ಅಂತ ಕೂಗಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋನ್ ಅವ್ರ ಮನೆಯಲ್ಲಿ ಅವಳ ತಲೆ ಏನೋ ತೊಳ್ಕೊಂತಾ ಇರ್ಬೇಕಾದ್ರೆ ಅವ್ರ ಅಜ್ಜಿ ಸೌಂಡೇ ಇಲ್ಲ. ಅಜ್ಜಿ ಎಲ್ಲಪ್ಪ ಹೋದ್ರು ಅಂತ ಹೇಳಿ ತಲೆಗೆ ಸುಮ್ನೆ ಹಂಗೆ ಟವಲ್ ಎಲ್ಲ ಕಟ್ಕೊಂಡ್ ಬಂದ್ ನೋಡಿದ್ರೆ ಮನೇಲಿ ಅಜ್ಜಿ ಎಲ್ಲೂ ಕಾಣಿಸ್ತಾ ಇಲ್ಲ. ಬೀದಿಗೆ ಹೋಗ್ಬಿಡಿದಾರೆ ಅಂತ ಗೊತ್ತಾಗೋಯ್ತು. ಇವಳು ಎದ್ನೋ ಬಿದ್ನು ಅಂತ ಓಡಿದ್ರೆ ಅಜ್ಜಿ ನೋಡಿದ್ರೆ ಸಂಬಂಧನೇ ಇಲ್ದೆ ಬಟ್ಟೆ ಹಾಕೊಂಡು ಹೋಗ್ತಾ ಇರ್ತಾರೆ. ಒಂದು ಡ್ರೆಸ್ ಮೇಲೆ ಒಂದು ಜಾಕೆಟ್, ಮತ್ತೆ ಸಂಬಂಧ ಇಲ್ದೆ ಸಾಕ್ಸ್, ಚಪ್ಪಲಿ ಅಂತ ಒಂದಕ್ಕೊಂದು ಮ್ಯಾಚಿಂಗೇ ಇಲ್ಲ. ಅದನ್ನ ಹಾಕೊಂಡು ಊರ್ ತುಂಬಾ ಸುತ್ತಾ ಇದಾರೆ. ಸಾಲದಕ್ಕೆ ಕನ್ನಡಕದಲ್ಲಿ ಅಂದ್ರೆ ಅಲ್ಲಿ ಮುಂದ್ಗಡೆ ಇರೋ ಕನ್ನಡಿಗಳೆಲ್ಲ ಅವ್ರ ಮುಖ ನೋಡ್ಕೊಂತಾ ಇದ್ರೆ, ನನ್ ಹೆಂಗಾಗ್ಬಿಟ್ಟೆ ಅಂತ ಅನ್ಕೊಂಡು ಖುಷಿಯಾಗಿ ಓಡ್ತಾ ಇರ್ತಾರೆ. ಹೀರೋಯಿನ್ ನೋಡ್ಬಿಟ್ಲು, ಅಜ್ಜಿ ಒಂದ್ ನಿಮಿಷ ಇರಿ ಅಂತ ಹೇಳ್ತಾ ಇದ್ರೆ, ಇವಳೊಬ್ಳು ನನ್ನ ಫ್ರೀಡಮ್ ಆಗಿ ಇರಕ್ಕೆ ಬಿಡಲ್ಲ ಅಂತಾಳೆ ಅಂತ ಅವಳ ಕಣ್ ತಪ್ಸಿ ಓಡಕ್ಕೆ ಟ್ರೈ ಮಾಡ್ತಾರೆ. ಆಗ ಅನ್ಕೊಳ್ದೆ ರೋಡ್ ಅಲ್ಲಿ ಒಬ್ಬ ಸೈಕಲ್ ಅವ್ನ್ ಬಂದ್ಬಿಟ್ಟ. ಅಯ್ಯಯ್ಯೋ ಗುದ್ಬಿಟ್ಟ ಅಂತ ನೋಡೋಷ್ಟ್ರಲ್ಲಿ ಒಂದು ಪಲ್ಟಿ ಹಾಕ್ತಾರೆ. ನೋಡಿ ಹಂಗೆ ಸೈಕಲ್ ಬ್ಯಾಲೆನ್ಸ್ ಮಾಡ್ಕೊಂಡ್ ಆ ಕಡೆ ಒಂದು ಪಲ್ಟಿ ಹಾಕ್ತಾರೆ. ಇದ್ರೆ ನೋಡಿ ಸೈಕಲ್ ಓಡಿಸ್ಕೊಂಡ್ ಬಂದವನು, ಏನಮ್ಮ ತಂಗಿ ಕಾಣಿಸಲ್ವಾ ನಿನ್ಗೆ ಅಂತ ಕೇಳಿದಾಗ, ನಾನ್ ನಿಮ್ಗೆ ತಂಗಿನ, ಅಯ್ಯೋ ನಾನು ಎಷ್ಟು ಚಿಕ್ಕವಳಾಗ್ಬಿಟ್ಟೆ ಅಂತ ಹೇಳಿ ನಮ್ ಹೀರೋಯಿನ್ ಇಂದ ತಪ್ಪಿಸ್ಕೊಂಡು ಓಡಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಹಂಗೋ ಹಿಂಗೋ ನಮ್ ಹೀರೋಯಿನ್ ಹಿಡಿದ್ಬಿಟ್ಲು. ಅಜ್ಜಿ ಹಿಡಿಯಕ್ ಆಗ್ತಾ ಇಲ್ಲ. ಇವಾಗ ಅಲ್ಲಿ ನೋಡ್ತಾರೆ, ಇಲ್ಲಿ ನೋಡ್ತಾರೆ, ಅದು ಶಾಪಿಂಗ್ ಮಾಡ್ತಾರೆ, ಇದು ಶಾಪಿಂಗ್ ಮಾಡ್ತಾರೆ. ನಮ್ ಹೀರೋಯಿನ್ ಇವಾಗ ಅರ್ಥ ಆಯ್ತು, ಚಿಕ್ಕ ವಯಸ್ಸಿಂದ ಅಜ್ಜಿ ನನ್ಗೆ ಎಷ್ಟೆಲ್ಲ ರೆಸ್ಟ್ರಿಕ್ಷನ್ಸ್ ನ ಮಾಡಿದ್ದಾರೆ, ಫಸ್ಟ್ ಇವ್ರಿಗೊಂದು ರೆಸ್ಟ್ರಿಕ್ಟ್ ಮಾಡ್ಬೇಕು ಅಂತ ಹೇಳಿ ಮನೆ ಕರ್ಕೊಂಡೋದ್ರು. ಈ ಲಿಪ್ಸ್ಟಿಕ್ ಎಷ್ಟು ಚೆನ್ನಾಗಿದೆ, ಈ ಡ್ರೆಸ್ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇರ್ತಾರೆ. ಇವಳು ಪ್ರತಿಯೊಂದು ಹೇಳ್ತಾ ಇರ್ತಾರೆ, ಇಲ್ಲಿ ನೋಡಿ ಅಜ್ಜಿ, ನಾನು ನಿಮ್ಮ ಐಡಿ ಎಲ್ಲ ಚೇಂಜ್ ಮಾಡಿದೀನಿ, ನಿಮ್ಗೆ ಇವಾಗಿಂದ ಹೊಸ ಹೆಸರನ್ನ ಕೊಡ್ತಾ ಇದೀನಿ, ಮತ್ತೆ ನಿಮ್ಮ ಹಳೆ ಫೋನ್ ನ ನೀವು ಯೂಸ್ ಮಾಡಂಗಿಲ್ಲ, ನಿಮ್ಗೆ ಅಂತ ಒಂದು ಹೊಸ ಫೋನ್ ನ ಕೊಟ್ಟಿದೀನಿ ಅಂತ ಅಜ್ಜಿ ಹೆಂಗೆಲ್ಲ ಇರ್ಬೇಕು ಅಂತ ಹೇಳ್ಕೊಡ್ತಾ ಇರ್ತಾಳೆ. ಮುಖ್ಯವಾಗಿ ಲ್ಯಾಂಗ್ವೇಜ್, ಈ ಹಳ್ಳಿಯವ್ರ ತರ ಎಲ್ಲ ಮಾತಾಡಬೇಡ ಅಜ್ಜಿ, ಒಂದ್ ಸ್ವಲ್ಪ ಸ್ಟೈಲಿಶ್ ಆಗಿ ಮಾತಾಡೋದನ್ನ ಕಲಿ ಅಂತ ಹೇಳ್ಕೊಡ್ತಾ ಇರ್ತಾರೆ. ಆ ಟೈಮಲ್ಲಿ ಅಜ್ಜಕ್ಕೆ ನಮ್ ಹೀರೋ ಬರ್ತಾನೆ. ಪರವಾಗಿಲ್ಲ, ಮೊಮ್ಮಗಳು ಮತ್ತೆ ಅಜ್ಜಿ ಇಬ್ರು ಕೂತ್ಕೊಂಡು ತುಂಬಾ ಚೆನ್ನಾಗಿ ಡೀಪ್ ಆಗಿ ಡಿಸ್ಕಷನ್ ಮಾಡ್ತಾ ಇದ್ದೀರಾ, ಹೌದು ಊಟ ಏನ್ ಮಾಡಿದೀರಾ ಅಂತ ಕೇಳಿದಾಗ ಇವನೊಬ್ಬ ಬಂದ್ಬಿಟ್ಟ, ತಿಂಡಿ ಪೋತಾರಮ್ಮ, ಯಾವಾಗ ನೋಡಿದ್ರು ತಿನ್ನೋದೇ ಕೆಲಸ, ಇಲ್ಲ ಎಷ್ಟು ಇಂಪಾರ್ಟೆಂಟ್ ಡಿಸ್ಕಷನ್ ಅಲ್ಲಿ ಇದೀವಿ, ತಿನ್ನೋದು ಅಂತ ಹೇಳಿ ಅದ್ರ ಬಗ್ಗೆನೆ ಮಾತಾಡ್ತಾನೆ. ತಕ್ಷಣ ನಮ್ ಹೀರೋ ಒಂಥರ ಮುಖ ಬಾಡೋಯ್ತು. ಇವಾಗ ಏನಂತ ಕೇಳ್ದೆ, ಊಟ ತಾನೇ ಕೇಳ್ದೆ, ನಾ ಇವಾಗ ಊಟ ಕೂಡ ಹಾಕಕ್ಕಾಗಲ್ಲ, ಭಿಕ್ಷೆ ಎತ್ತವಳು ಅಂತ ಹೇಳ್ಬಿಟ್ಟು ನಮ್ ಹೀರೋಯಿನ್ನೇ ಬೈದ್ಬಿಟ್ಟು ಅವ್ನ ಅಲ್ಲಿಂದ ಮಾಯ ಆಗಿ ಹೋಗ್ಬಿಟ್ಟ. ತುಂಬಾ ಹೊಟ್ಟೆ ಹಸಿವಾಗ್ತಿದೆ, ಏನ್ ಮಾಡೋದು ಅಂತ ಗೊತ್ತಿಲ್ದು ಒಂದ್ ಜಾಗದಲ್ಲಿ ಕೂತಿರ್ಬೇಕಾದ್ರೆ ಆ ಜಾಗಕ್ಕೆ ತುಂಬಾ ಜನ ಬಂದು ಕೂತ್ಕೊಳ್ತಾರೆ. ನಮ್ ಹೀರೋ ಪಕ್ಕ ಹಂಗೆ ಲೈನ್ ಆಗಿ ಕೂತ್ಕೊಂತಾರೆ. ನಮ್ ಹೀರೋಗ್ ಅರ್ಥ ಆಗಿಲ್ಲ ಇವ್ರು ಏನಕ್ ಬಂದಿದ್ದಾರೆ ಅಂತ. ಇದು ಬಂದು ಎಲ್ಲಾದ್ರೂ ಏನಾದ್ರೂ ಕೆಲಸ ಇದ್ರೆ ಇಲ್ಲಿ ಬಂದು ಕರ್ಕೊಂಡ್ ಹೋಗ್ತಾರೆ ಜನನ. ಎಲ್ಲರೂ ಇಲ್ಲಿ ಅಸೆಂಬಲ್ ಆಗಿರ್ತಾರೆ, ಕೆಲ್ಸಕ್ಕೆ ಇಷ್ಟ ಇದ್ರೆ ಅವ್ರು ಹೋಗ್ಬೋದು. ಇವಾಗ ಆತರ ಯಾರೋ ಒಬ್ರು ಬಂದ್ಬಿಟ್ಟು ಹೇಳ್ತಾರೆ, ಈ ತರ ಕ್ಯಾಬೇಜ್ ಎಲ್ಲ ಕಟ್ ಮಾಡೋ ಕೆಲಸ ಇದೆ, ಬರ್ತೀರಾ? ಇನ್ನೊಂದ್ ನೆಲದಲ್ಲಿ ಬಂದು ಭತ್ತ ಕೊಯ್ಬೇಕು, ಆ ಕೆಲ್ಸಕ್ಕೆ ಬರ್ತೀರಾ ಅಂದಾಗ ಎಲ್ಲರೂ ನಾನ್ ಬರ್ತೀನಿ ಅಂತ ಕೈ ಎತ್ತಾ ಇದ್ರೆ ನಮ್ ಹೀರೋಗ್ ಹೆಂಗಿರುತ್ತೆ, ಡೆಂಟಿಸ್ಟ್ ಇದ್ರಲ್ಲಿ ಹೇಳಿದ್ರಲ್ವಾ, ಡೆಂಟಲ್ ಕ್ಲಿನಿಕ್ ಅಲ್ಲಿ ನಿಮ್ಗೆ ಅನ್ಕಂಫರ್ಟಬಲ್ ಆಗಿದ್ರೆ ಕೈ ಎತ್ತಿ ಅಂತ. ಎಲ್ಲರೂ ಆತರ ಕೈ ಎತ್ತಾ ಇರೋದ್ರ ನೋಡ್ಬಿಟ್ಟು ನನಗೂ ಅನ್ಕಂಫರ್ಟಬಲ್ ಆಗಿದೆ ಅಂತ ಹೇಳಿ ಕೈ ಎತ್ತಾ ಇರ್ತಾನೆ. ಓಕೆ ಇವ್ನ್ ಕೂಡ ಕೆಲ್ಸಕ್ಕೆ ಬರ್ತಾನೇನೋ ಅಂತ ಹೇಳಿ ಇವ್ನ್ಗೂ ತಲೆಗೆ ಒಂದ್ ಕ್ಯಾಪ್ ನ ತಗಲಾಕ್ಬಿಟ್ಟು ಕ್ಯಾಬೇಜ್ ಕಟ್ ಮಾಡಕ್ಕೆ ಅಂತ ಕರ್ಕೊಂಡು ಹೋಗ್ಬಿಟ್ರು. ಆ ಬಿಸಿಲಲ್ಲಿ ಕಟ್
ಮಾಡ್ತಾ ಇರ್ತಾನೆ. ಇಲ್ಲ ಬೇಕಂತಾನೆ ಬರೀ ತರ ಸಿಕ್ಕಾಕೊಂಡಿದ್ದೀನಿ ಅಂತ ಹೇಳಿ ಫಾಸ್ಟ್ ಆಗಿ ಕಿತ್ತಾಕ್ಬಿಟ್ಟ. ಆಮೇಲೆ ಮಧ್ಯಾಹ್ನ ಅಲ್ಲೇ ಊಟ ಕೂಡ ಕೊಟ್ಟಿರ್ತಾರೆ. ಊಟ ಅವ್ನ್ ಪಾಡ್ಗೊಂಡ್ ತಿಂತಾ ಇದ್ದಾನೆ. ಅವಾಗ ಯಾರೋ ಬಂದು ಹಿಂದ್ಗಡೆ ಹೆಗಲ್ ಮೇಲೆ ಕೈ ಇಟ್ಟಿದ ತಕ್ಷಣ ಭಯ ಪಟ್ಬಿಟ್ಟ. ಅಯ್ಯೋ ತಿಂದಿದ್ ಊಟಕ್ಕೆ ಇವಾಗ ಕಾಸು ಕೊಡ್ಬೇಕಾ, ನಮ್ಮ ಹತ್ರ ಕಾಸು ಬೇರೆ ಇಲ್ವೇ ಅನ್ನೋವಾಗ, ಇಲ್ಲಪ್ಪ ನೀನ್ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ಯಾ, ಬೇರೆಯವ್ರಿಗಿಂತ ನೀನೇ ಜಾಸ್ತಿ ಕೆಲಸ ಮಾಡಿರೋದು, ನಿನ್ಗೆ ಎಕ್ಸ್ಟ್ರಾ ಅಮೌಂಟ್ ನ ಕೊಡ್ತಾ ಇದೀನಿ ಅಂತ ಹೇಳಿ ಆ ಕವರ್ ಅಲ್ಲಿ ಅಮೌಂಟ್ ಪೇಮೆಂಟ್ ನ ಕೊಟ್ಟಿದ್ದಾರೆ ಇವ್ನ್ಗೆ. ಇದ್ರು ನೋಡಿ ಇನ್ನೂ ಆಶ್ಚರ್ಯ, ಅಪ್ಪಾಡಿ ನಾನು ಫಸ್ಟ್ ಟೈಮ್ ನಾನು ಸಂಪಾದನೆ ಮಾಡಿದೀನಿ, ನಾನ್ ಸಂಪಾದನೆ ಮಾಡಿರೋ ದುಡ್ಡು ಅಂತ ಹೇಳಿ ನಮ್ ಹೀರೋನ್ ಇವಾಗ ಕೈಯಲ್ಲಿ ಹಿಡಿಯಕ್ ಆಗ್ತಾ ಇಲ್ಲ. ಇವಾಗ ಹಂಗೆ ಆಲ್ಮೋಸ್ಟ್ ನೈಟ್ ಆಗಿರುತ್ತೆ. ಅದೇ ಕಿಮ್ ಅಂತ ಒಂದ್ ವ್ಯಕ್ತಿನ ನೋಡಿದ್ವಲ್ಲ, ಟ್ರಕ್ ಡ್ರೈವರ್, ಇವನ ವಿಶ್ ಕೂಡ ನಮ್ ಹೀರೋ ನೆರವೇರಿಸಬೇಕು ಅಂತ ಹೇಳಿದ್ವಲ್ಲ, ಅವ್ನ ಈ ತರ ಟ್ರಕ್ ಓಡಿಸ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅದು ಕಾಡ್ ದಾರಿ ಅಲ್ವಾ, ಅಲ್ಲಿ ಒಂದು ಜಿಂಕೆ ಬರುತ್ತೆ. ಜಿಂಕೆನ ಗುದ್ಬಿಟ್ಟ. ಇಳಿದೋಗಿ ನೋಡೋಷ್ಟ್ರಲ್ಲಿ ಜಿಂಕೆ ಸಾಯೋ ಬದುಕೋ ಸ್ಥಿತಿಯಲ್ಲಿ ಇರುತ್ತೆ. ಅದನ್ನ ಇನ್ನೂ ಕಂಪ್ಲೀಟ್ ಆಗಿ ಹೊಡೆದಾಕ್ ಬಿಡ್ಬೇಕು ಅಂತ ಹೇಳಿ ಅವನ ಟ್ರಕ್ ಅಲ್ಲೇ ಹಿಂದ್ಗಡೆ ರಾಡ್ಸ್ ಎಲ್ಲ ಇಟ್ಕೊಂಡಿರ್ತಾನೆ. ಆತರ ಒಂದು ರಾಡ್ ನ ತಗೊಂಡ್ ಹೋಗ್ಬೇಕಾದ್ರೆ ಅಲ್ಲಿ ದೀಪ ಇರೋದನ್ನ ಗಮನಿಸ್ತಾನೆ. ನಮ್ ಜೀನ್ ಇದೆ ದೀಪ, ಅದು ಇದೇನಿದು ಸಂಬಂಧ ಇಲ್ಲದೆ ಇಲ್ಲಿ ಬಂದಿದೆ ಅಂತ ಅದನ್ನ ಎತ್ತಿ ನೋಡಿದವನ್ ಮತ್ತೆ ಅಲ್ಲೇ ಇಟ್ಬಿಟ್ಟು ರಾಡ್ ಎತ್ಕೊಂಡ್ ಬಂದ ಜಿಂಕೆನ ಹೊಡಿಯಕ್ಕೆ ಅಂತ. ಕರೆಕ್ಟ್ ಆಗಿ ಆ ಟೈಮಲ್ಲಿ ನಮ್ ಹೀರೋ ಪ್ರತ್ಯಕ್ಷ ಆಗ್ತಾನೆ. ನೀನ್ ಯಾವನೋ, ನೀನು ಈ ತರ ಬಂದ್ ನಿಂತಿದ್ಯಾ ಅಂದಾಗ, ಅಯ್ಯಯ್ಯೋ ನಾನು ಬೆಳಕು ತರ ನಿನ್ಗೆ ಕಾಣಿಸ್ಬೇಕಾಗಿತ್ತಲ್ಲ, ಬರೋ ಅರ್ಜೆಂಟ್ ಅಲ್ಲಿ ನನ್ನ ನಂತರನೇ ನೋಡ್ಸ್ಬಿಟ್ಟೆ. ಸರಿ ಪರವಾಗಿಲ್ಲ ಬಿಡು, ನೆಕ್ಸ್ಟ್ ಟೈಮ್ ನಿನ್ನ ನೋಡೋಷ್ಟ್ರಲ್ಲಿ ನಿನ್ಗೆ ಏನು ನೆನಪಿರಲ್ಲ. ನಾನೊಂದು ಜೀನಿ, ನಿನ್ನ 3 ಆಸೆಗಳನ್ನ ನಾನು ನೆರವೇರಿಸ್ತೀನಿ. ಅದಕ್ಕೆ 2 ಕಂಡೀಷನ್ ಇದೆ. ಸತ್ತಿರೋರ್ನ ಬದುಕ್ಸಕ್ಕಾಗಲ್ಲ, ಮತ್ತೆ ಫ್ಯೂಚರ್ ಗೆ ನೀನ್ ಹೋಗಕ್ಕಾಗಲ್ಲ. ನೀನ್ ಫಸ್ಟ್ ವಿಷ್ ಏನು ಕೇಳು ಅಂದಾಗ, ಏನೋ ಕೆಟ್ ಮಾತಲ್ಲಿ ಭಯಕ್ ಕೇಳ್ತಾ ಇದ್ಯಾ ಅಂತ ಕೇಳಿದಾಗ, ನಾನೊಂದು ಜೀನಿ ಕಣೋ, ಮರದಾಗ ನಿನ್ ಫಸ್ಟ್ ವಿಶ್ ಕೇಳೋ ಅಂದಾಗ, ಈ ಕಾಲದಲ್ಲಿ ಜೀನಿ ಗೀನಿ ಅಂದ್ಕೊಂಡು ನಾನು ಹಿಂದ್ಗಡೆ ಬಿದ್ದಿದ್ಯಾ, ಸರಿ ನೀನ್ ಜೀನಿನೇ ಆಗಿದ್ರೆ ನಿನ್ಗೆ ಅಷ್ಟು ಪವರ್ಸೇ ಇದ್ರೆ ಈ ಜಿಂಕೆನ ಬದುಕ್ಸ್ಬಿಡು ನೋಡೋಣ ಅಂದಾಗ, ಇದೇನೆ ನೀನ್ ಫಸ್ಟ್ ವಿಶ್ ಅಂದಾಗ ಅವನು ಹೌದು ಅಂತ ಹೇಳ್ತಾನೆ. ಇದೋ ನೀನ್ ಫಸ್ಟ್ ವಿಶ್ ನೆರವೇರ್ತು ಅಂತ ಹೇಳಿ ಇವ್ರೊಂದ್ ಚಿಟ್ಕೆ ಹಾಕಿದ ತಕ್ಷಣ ಆ ಜಿಂಕೆ ಹಂಗೆ ಎದ್ನೋ ಬಿದ್ನೋ ಅಂತ ಓಡುತ್ತೆ. ಆಲ್ರೆಡಿ ಹೇಳಿದ್ವಿ ಸತ್ತಿರೋರ್ನ ಬದುಕ್ಸಕ್ಕಾಗಲ್ಲ ಅಂತ, ಬಟ್ ಆ ಜಿಂಕೆ ಇನ್ನೂ ಸತ್ತಿಲ್ಲ, ಸಾಯೋ ಬದುಕೋ ಸ್ಥಿತಿಯಲ್ಲಿ ಇತ್ತು ಅಷ್ಟೇ. ಅದಕ್ಕೆ ಇವಾಗ ಅದು ಬದುಕಿರೋದು. ಇದನ್ನ ನೋಡಿ ಅವನ್ಗೆ ಟೆನ್ಷನ್ ಆಗೋಯ್ತು. ನಿಜವಾಗ್ಲೂ ನೀನೊಂದು ಜೀನಿನ, ನಿನ್ ವಿಷ್ ನೆರವೇರಿಸ್ತೀಯಾ, ಆದ್ರೆ ನನ್ಗೆ ನ್ಯಾಯವಾಗಿ ಹೇಳಿದಿದ್ರೆ ನನ್ ಕರೆಕ್ಟ್ ಆಗಿರೋ ವಿಷ್ನ ಕೇಳ್ತಾ ಇದ್ನಲ್ವಾ, ಅನ್ಯವಾಗ ಒಂದ್ ವಿಷ್ ವೇಸ್ಟ್ ಆಗೋಯ್ತೆ ಅಂತ ಹೇಳ್ತಾ ಇರ್ತಾನೆ. ಅಷ್ಟೇ ಅಲ್ದೆ ನಮ್ ಹೀರೋನ ಹೊಡಿಯಕಲ್ಲ ಹೋಗ್ತಾನೆ, ತಿರ್ಗಿಸ್ಕೊಂಡ್ ನಮ್ ಹೀರೋನೇ ಒಂದು ಬಿಡ್ತಾನೆ. ನಾನಿನ್ ಯಜಮಾನ, ನೀನ್ ನನ್ ಮೇಲೆನೆ ಕೈ ಇಡ್ತೀಯ ಅಂದಾಗ, ಜೀನಿ ಅಂದ್ರೆ ಏನೋ ನಿನ್ಗೆ ಬಗ್ಗೆ ಇರ್ತಾನೆ ಅಂತ ಅನ್ಕೊಂಡ, ನೀನ್ ನನ್ ಏನ್ ಮಾಡ್ತೀಯ, ನಾನ್ ನಿನ್ಗದನ್ನ ಮಾಡ್ಬೋದು ಅಂತ ಹೇಳಿದಾಗ, ಸರಿ ಇವಾಗ ನೀನ್ ಫಸ್ಟ್ ವಿಶ್ ಕೇಳಿದ ಟೈಮ್ ಆಯ್ತು, ಆ ಟೈಮ್ ಮುಗೀತು, ನೀನ್ ಸೆಕೆಂಡ್ ವಿಶ್ ಏನಂತ ಚೆನ್ನಾಗಿ ಯೋಚನೆ ಮಾಡಿಡು, ನಾನು ಆಮೇಲೆ ಬರ್ತೀನಿ ಅಂತ ಹೇಳಿ ನಮ್ ಹೀರೋ ಅಲ್ಲಿಂದ ಹೊರಟೋದ. ಅದಾದ್ಮೇಲೆ ನಮ್ ಹೀರೋ ಬಬ್ಲೂನ ಮೀಟ್ ಮಾಡಕ್ಕೆ ಅಂತ ಹೋಗಿರ್ತಾನೆ. ಅವನೊಂದು ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ಲಿ ಒಂದು ಗೊಂಬೆ ವೇಷ ಹಾಕೊಂಡು ಇರ್ತಾನೆ. ಆಕ್ಚುಲಿ ನಮ್ ಹೀರೋ ಬಬ್ಲು ಹತ್ರ ಒಂದು ಕೆಲಸನ ಕೊಟ್ಟಿರ್ತಾನೆ, ಒಂದು ವಿಷಯನ ಕಂಡಿಡಿ ಅನ್ನೋ ತರ. ಅದೇ ನಮ್ ಹೀರೋಯಿನ್ ಗೆ ಫ್ರೆಂಡ್ ಆಗಿ ಒಬ್ಬ ಇದ್ದ ಅಲ್ವಾ, ಇವಾಗ ಹೊಸದಾಗ ಊರಲ್ಲಿ ಮ್ಯಾನ್ಷನ್ ಕೂಡ ತಗೊಂಡಿದ್ದಾನಲ್ವಾ, ಅವ್ನ ನಮ್ ಹೀರೋಯಿನ್ ಜೊತೆ ಸ್ಕೂಲಲ್ಲಿ ಓದ್ದವನೇ ತಾನೆ. ಅವ್ರ ಹೆಂಗ್ ಫ್ರೆಂಡ್ ಆದ್ರೂ ಅವ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ತಿಳ್ಕೊ ಅಂತ ಹೇಳಿದ್ದಕ್ಕೆ ಇವಾಗ ಬಬ್ಲು ಕಲೆಕ್ಟ್ ಮಾಡ್ಕೊಂಡು ಬಂದಿರೋದು. ಅವರು ಕಾಲೇಜ್ ಓದ್ಬೇಕಾದ್ರೆ ಒಟ್ಟಿಗೆ ಓದಿದ್ರಂತೆ. ಅಷ್ಟೇ ಅಲ್ಲ, ಅವರಿಬ್ರು ಸೇರಿ ಬ್ಯಾಲೆಟ್ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರಂತೆ ಅಂತ ಹೇಳಿದಾಗ, ಅಯ್ಯೋ ಪಾಪಿ ಅವಳಿನಕ್ ಹೋಗಿ ಇವನ್ ಜೊತೆ ಡ್ಯಾನ್ಸ್ ಆಡ್ತಾ ಇದ್ಲು ಅಂತ ಹೇಳಿ ಟೆನ್ಷನ್ ಆದವನು ಆ ಫ್ಯೂಚರ್ ಅಲ್ಲ, ಅದು ಪಾಸ್ಟ್ ಅಲ್ವಾ, ಅಲ್ಗೋಗ್ಬಿಟ್ಟು ಹೋಗ್ಬಿಟ್ಟು ಅವ್ರು ಪ್ರಾಕ್ಟೀಸ್ ಮುಗಿಸ್ಕೊಂಡ್ ಬರೋ ಟೈಮ್ಗೆ ಬೇಕಂತಾನೆ ಅವ್ನ್ ಕಾಲ್ ಎಡರ್ಸಿ ಕೆಳಗಡೆ ಬೀಳೋ ತರ ಮಾಡ್ದ. ಅಷ್ಟು ಮಾತ್ರ ಅಲ್ಲ, ಈಗ ನಮ್ ಹೀರೋ ಅವ್ನ್ ಕಣ್ಣಿಗೆ ಮಾತ್ರನೇ ಕಾಣಿಸ್ತಾ ಇರೋದು. ಅವ್ನ್ ಕಾಲ್ ನಂಗೆ ಗಟ್ಟಿಯಾಗಿ ಪ್ರೆಸ್ ಮಾಡಿ ಇಟ್ಕೊಂಡು ಅಯ್ಯೋ ದೆವ್ವ ಕಾಣಿಸ್ತದೆ ಅಂತ ಭಯ ಪಡ್ತಾ ಇದ್ರೆ, ಅಲ್ಲಿರೋರ್ಗೆಲ್ಲ ಏನ್ ಅರ್ಥ ಆಗ್ತಿಲ್ಲ, ಏನೋ ಆಯ್ತು, ಯಾಕತ್ರ ರಿಯಾಕ್ಷನ್ ಕೊಡ್ತಾ ಇದೆಯಾ, ಯಾರಾದ್ರೂ ಕಾಣಿಸ್ತಾ ಇದಾರೆ ಹೆಂಗೆ ಅಂತ ಕೇಳ್ತಾ ಇದಾರೆ. ಅವ್ನ ಕೆಲ ಅದನ್ನ ಹೇಳಕ್ ಕೂಡ ಆಗ್ತಾ ಇಲ್ಲ. ನಮ್ ಹೀರೋ ಹಂಗೆ ಕೆಕ್ಕಬೇಕಂತ ನಗ್ತಾ ಇರ್ತಾನೆ. ಇವಾಗ ಪ್ರೆಸೆಂಟ್ ಅಲ್ಲಿ ಅವನನ್ನೇ ತೋರಿಸ್ತಾರೆ. ಅವ್ನ್ ಕೆಳಗಡೆ ಕೆಲಸ ಮಾಡೋದಕ್ಕೆ ತುಂಬಾ ಜನ ಬಾಡಿ ಗಾರ್ಡ್ಸ್ ಇದಾರೆ. ಅವರು ನಮ್ ಹೀರೋಯಿನ್ ಎಲ್ಲಿ ಹೋಗ್ತಾಳೆ, ಎಲ್ಲಿ ಬರ್ತಾಳೆ ಅಂದ್ರೆ ಶೆಡ್ಯೂಲ್ ಪ್ರಕಾರ ಅಲ್ಲಲ್ಲಿ ಹೋಗ್ತಾಳಲ್ವಾ, ಟ್ರಕ್ಕಿಂಗು ಮತ್ತೆ ಡೈವಿಂಗ್ ಎಲ್ಲ ಹೋಗ್ತಾಳಲ್ವಾ, ಆ ಫೋಟೋಸ್ ಎಲ್ಲ ಕೂಡ ಇವರು ಕಲೆಕ್ಟ್ ಮಾಡ್ಕೊಂಡ್ ಬಂದು ಇವನ ಹತ್ರ ಕೊಡ್ತಾ ಇದಾರೆ. ಅವಳ ದಿನನಿತ್ಯದ ಶೆಡ್ಯೂಲ್ ಏನು ಅಂತ. ಇದನ್ನೆಲ್ಲ ಇವನೇನಕ್ಕೆ ಕಲೆಕ್ಟ್ ಮಾಡಿಸ್ಕೊಳ್ತಾ ಇದಾನೆ ಅಂತ ಗೊತ್ತಿಲ್ಲ, ನೋಡೋಣ ಮುಂದಕ್ಕೆ. ಅದಾದ್ಮೇಲೆ ಈಗ ಆ ಜಾಗಕ್ಕೆ ಆ ಕೌನ್ಸಿಲರ್ ಅಂತ ಹೇಳಿದ್ವಲ್ಲ, ಅವ್ರೊಂದಿಬ್ಬರು ಜನನ ಕರ್ಕೊಂಡು ಹೋಗಿರ್ತಾರೆ. ಇತರ ಹೊಸದಾಗಿ ಊರ್ಗೆ ಬಂದಿದ್ದೀರಾ, ಈ ಊರ್ಗೆ ಕೌನ್ಸಿಲರ್ ನಾನು, ನನ್ನ ಹತ್ರ ಒಂದ್ ಮಾತು ಹೇಳಿಲ್ಲ, ಇದ್ರೂನು ನಾನು ರೆಸ್ಪೆಕ್ಟ್ ಆಗಿ ನಿಮ್ಗೆ ವೆಲ್ಕಮ್ ಮಾಡ್ಬೇಕಲ್ವಾ, ಅದಕ್ಕೆ ಬಂದೆ. ಅಷ್ಟೇ ಅಲ್ಲ, ಈ ಊರ್ ಲಿಸ್ಟ್ ಅಲ್ಲಿ ನಿಮ್ ಹೆಸರನ್ನ ಕೂಡ ಸೇರ್ಸ್ಬೇಕಾಗಿತ್ತು, ನಿಮ್ ಹೆಸರನ್ನ ಕೊಡಿ ಅಂತ ಹೇಳಿದಾಗ, ಅದೆಲ್ಲ ಏನು ಬೇಕಾಗಿಲ್ಲ ಹೋಗ್ರಿ ಅಂತ ಹೇಳಿ ಮುಖ ಕೊಡಿಯೋ ತರ ಹೇಳ್ಬಿಟ್ಟು ಹೋಗ್ತಾರೆ. ಈ ಕೌನ್ಸಿಲರ್ಗೆ ಟೆನ್ಷನ್ ಆಗುತ್ತೆ, ಒಂದ್ ದೊಡ್ಡ ವ್ಯಕ್ತಿ ಬಂದು ಮಾತಾಡಿಸ್ತಾ ಇದೀನಿ, ಇಷ್ಟು ಕೇರ್ಲೆಸ್ ಆಗಿ ಆನ್ಸರ್ ಮಾಡ್ತಾನೆ ಅಂತ. ಸರಿ ಸರ್, ನಿಮ್ಮ ನಂಬರ್ ಆದ್ರೂ ಕೊಟ್ಬಿಟ್ಟು ಹೋಗಿ, ಇನ್ನೊಂದಿನ ಫ್ರೀ ಆಗಿ ಬಂದು ಮಾತಾಡ್ತೀನಿ ಅಂತ ಹೇಳಿದ್ರೆ, ಅವನು ಅಲ್ಲಿ ತುಂಬಾ ಜನ ಬಾಡಿ ಗಾರ್ಡ್ಸ್ ಇದ್ರು ಅಂತ ಹೇಳಿದ್ನಲ್ಲ, ಅವ್ರ ಹತ್ರ ಒಬ್ರಿಗೆ ಹೇಳ್ತಾನೆ, ನಿನ್ ನಂಬರ್ ಕೊಟ್ಬಿಡ, ನಾನು ಆಮೇಲೆ ಮಾತಾಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋದ. ಇವ್ನಿಗೆ ಎಷ್ಟು ಗಾಂಚಲಿ ನೋಡಿ, ಇವ್ನಿಗೆ ಒಂದು ದೊಡ್ಡ ವ್ಯಕ್ತಿಯಾಗಿ ನಾನೇ ತಲೆ ಬಗ್ಸ್ಕೊಂಡು ಅವನ ಹತ್ರ ಮಾತಾಡ್ತಾ ಇದ್ರೆ ಓವರ್ ಆಗಿ ಮಾತಾಡ್ತಾನೆ ಅಂತ ಅವನ ಹೊಡಿಯಕ್ಕೆ ಅಂತ ಮುಂದಾದಾಗ, ಅಕ್ಕಪಕ್ಕದಲ್ಲಿರೋ ಬಾಡಿ ಗಾರ್ಡ್ಸ್ ಎಲ್ಲ ಎದ್ ನಿಂತ್ಕೊಂಡಿದ ತಕ್ಷಣ ಇವ್ನಿಗೆ ಭಯ ಆಗೋಯ್ತು. ಇವಾಗ ಕೌನ್ಸಿಲರ್ಗೆ ಲೈಟ್ ಆಗಿ ಡೌಟ್ ಕೂಡ ಬರುತ್ತೆ, ಏನಕ್ಕೆ ಮನೆ ಹತ್ರ ಇಷ್ಟೊಂದ್ ಜನ ಇದಾರೆ ಅಂತ. ಇವಾಗ ಆಲ್ಮೋಸ್ಟ್ ನೈಟ್ ಆಗಿರುತ್ತೆ. ನಮ್ ಹೀರೋಯಿನ್ ಅವ್ರ ಮನೆಗೆ ಹೋಗೋ ಬರೋ ಬೀದಿಯಲ್ಲೆಲ್ಲಾನು CCTV ಕ್ಯಾಮ್ರಾನ ಫಿಟ್ ಮಾಡ್ತಾ ಇರ್ತಾಳೆ. ನಮ್ ಹೀರೋ ಹಂಗೆ ಅವನ ಹಾರೋ ಮ್ಯಾಟ್ ಇರತ್ತಲ್ಲ, ಅದ್ರಲ್ಲಿ ಹಾರ್ಕೊಂಡ್ ಬರ್ತಾನೆ. ಏನ್ ಮೇಡಮ್ ಏನ್ ಮಾಡ್ತಾ ಇದ್ದೀರಾ ಅಂದಾಗ, ಅದಾ ನಮ್ಮ ಅಜ್ಜಿ ನಡುವೆ ಎಲ್ಲೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ತಿಳ್ಕೊಬೇಕಲ್ವಾ, ಅದಕ್ಕೆ CCTV ಕ್ಯಾಮ್ರಾನ ಫಿಟ್ ಮಾಡ್ತಾ ಇದೀನಿ, ಇದಿದ್ರೆ ನನ್ ಮನೇಲೆ ಕುತ್ಕೊಂಡು ಎಲ್ಲದನ್ನು ಚೆಕ್ ಮಾಡ್ಬೋದು ಅಂದಾಗ, ಪರವಾಗಿಲ್ವೇ ಟೆಕ್ನಾಲಜಿ ತುಂಬಾ ಡೆವಲಪ್ ಆಗ್ಬಿಟ್ಟಿದೆ ಅಂತ ಹೇಳ್ತಾನೆ. ಆಮೇಲೆ ಇವಳೆ ಕೇಳ್ತಾಳೆ, ಚಿಕ್ಕ ವಯಸ್ಸಲ್ಲಿ ಅಂದ್ರೆ ನನ್ ಚಿಕ್ಕ ವಯಸ್ಸು ಮೆಮೊರಿಗೆ ಏನಾದ್ರು ನೀನ್ ಹೋಗ್ಬಿಟ್ಟು ಬಂದ, ಯಾಕಂದ್ರೆ ನಾನು ನಿನ್ನ ಕಲ್ಲಲ್ಲಿ ಹೊಡೆದಂಗೆ ನನಗೆ ನೆನಪು ಬರ್ತಾ ಇದೆ ಅಂದಾಗ, ಇವಾಗ ನನಗೆ ಟೈಮ್ ಇಲ್ಲ, ನಾನು ಆಮೇಲೆ ಬರ್ತೀನಿ ಟಾಟಾ ಬಾಯ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಟ್ಟ. ಇವಳಿಗೆ ಟೆನ್ಷನ್ ಆಗುತ್ತೆ. ಆಮೇಲೆ ಇವಳ ಫಿಟ್ ಎಲ್ಲ ಮಾಡಿದ್ದಾದ್ಮೇಲೆ ಹಾಗೆ ದಾರಿಯಲ್ಲಿ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ 2 ನಾಯಿ ಇವಳನ್ನ ಪಾಸ್ ಮಾಡ್ಕೊಂಡು ಹೋಗ್ತಾ ಇದೆ. ಇವಳಗ್ ತುಂಬಾ ಆಶ್ಚರ್ಯ, ಯಾಕಂದ್ರೆ
ಇದಕ್ಕೂ ಮುಂಚೆ ಎಲ್ಲ ಈ ನಾಯಿಗಳು ಇವಳನ್ನ ನೋಡಿದ್ರೇನೆ ಸಾಕು ಬೊಗಳ್ತಾ ಇತ್ತು. ಬಟ್ ಯಾಕೆ ಇವಾಗ ಬೊಗಳ್ತಾ ಹೋಗ್ತಾ ಇದೆ ಅಂತ ಇವಳಿಗೆ ಅರ್ಥನೇ ಆಗಿಲ್ಲ. ಯಾಕಂದ್ರೆ ನಮ್ ಹೀರೋ ಒಂದು ನಾಯಿದು ವಿಶ್ ನೆರವೇರಿಸ್ತೀನಿ ಅಂತ ಹೇಳಿದಾಗ ಅದ್ರ ಹತ್ರ ಒಂದು ಕಂಡೀಷನ್ ಹಾಕಿರ್ತಾನೆ. ಇನ್ಮೇಲೆ ಈ ಊರಲ್ಲಿರೋ ಯಾವ್ದೇ ನಾಯಿ ಆಗ್ಲಿ ಹೀರೋಯಿನ್ ನೋಡಿ ಬೊಗಳ್ಬಾರ್ದು, ನೀನ್ ಅದ್ರ ಹತ್ರ ಎಲ್ಲ ಹೇಳಿಟ್ಟಿರ್ಬೇಕು ಅಂತ ಹೇಳಿರ್ತಾನೆ. ಅದರಿಂದಾನೆ ಯಾವ ನಾಯಿನು ನಮ್ ಹೀರೋಯಿನ್ ನೋಡಿ ಭಯ ಪಡ್ತಾ ಇಲ್ಲ. ಅಷ್ಟೇ ಅಲ್ಲ, ಅವಳನ್ನ ನೋಡಿ ಬೊಗಳ್ತಾನೂ ಇಲ್ಲ. ಇವಳಿಗೆ ಆಶ್ಚರ್ಯವಾಗಿರುತ್ತೆ. ಇವಾಗ ಹಂಗೆ ಇವಳು ಮನೆಗೆ ಹೋಗೋ ಟೈಮ್ಗೆ ಅವ್ರ ಅಜ್ಜಿ ಹಂಗೆ ಒಂದ್ ಜಾಗದಲ್ಲಿ ಅವ್ರು ಹೇಳದ್ನಲ್ಲ, ಅವ್ರ ಮೆಣಸಿನ್ಕಾಯಿ ಏನೋ ಬೆಳಿತಾರೆ ಅಂತ, ಆ ಜಾಗದಲ್ಲಿ ಹಗಿತಾ ಇರ್ತಾರೆ. ಅಯ್ಯೋ ಇಲ್ಲೇ ಇಟ್ನೆ ಕಾಣಿಸ್ತಾ ಇಲ್ವೇ ಅಂತ. ಅದೇ ಚಿಕ್ಕ ವಯಸ್ಸಲ್ಲಿ ನಮ್ ಹೀರೋಯಿನ್ ಅವ್ರ ಅಮ್ಮ ಅವಳಿಗೆ ದುಡ್ಡೆಲ್ಲ ಕೊಡ್ತಾ ಇದ್ರಲ್ವಾ, ಅದನ್ನ ಇವ್ರು ತಗೊಂಡ್ ಬಂದ್ ಅಲ್ಲೇ ತಾನೇ ಊತಾಗ್ತಾ ಇದ್ರು. ಇವಾಗ ಅದು ಕಾಣಿಸ್ತಾ ಇಲ್ವೇ ಅಂತ ಹೇಳಿದಾಗ ಅಜ್ಜಿ ಏನ್ ಮಾಡ್ತಾ ಇದ್ದೀರಾ ಅಂದಾಗ, ನಿಮ್ಮಮ್ಮ ಕೊಟ್ಟಿರೋ ದುಡ್ಡನ್ನೆಲ್ಲ ಇಲ್ಲೇ ಇಟ್ಟಿದ್ದೆ ಕಣೆ, ₹1 ಕೂಡ ಕಾಣಿಸ್ತಾ ಇಲ್ಲ. ಇವಾಗ ನನ್ನ ಅಗತ್ಯಕ್ಕೆ ₹1 ಆದ್ರೂ ಯೂಸ್ ಮಾಡ್ಕೊಳ್ಳೋಣ ಅಂದ್ರೆ ಏನು ಸಿಗ್ತಾ ಇಲ್ಲ ಕಣೆ ಅಂದಾಗ, ಅದನ್ನ ಇವಾಗ ಹುಡುಕಿದ್ರೆ ನಿಂಗೆ ಸಿಕ್ಕಲ್ಲ ಅಜ್ಜಿ, ಯಾಕಂದ್ರೆ ನಾನು ಅವಾಗ ಅದನ್ನ ಎತ್ತಿ ಸ್ಟಾಕ್ಸ್ ಎಲ್ಲ ಹಾಕ್ಬಿಟ್ಟೆ, ಚೆನ್ನಾಗಿ ಅದು ಬೆಳೆದಿದೆ, ನಿನ್ಗೂ ಅದ್ರಲ್ಲಿ ಒಂದು ಪಾಲ್ ಕೊಡ್ತೀನಿ ಬಿಡು, ನಿನ್ಗೂ ಶೇರ್ ಕೊಡ್ತೀನಿ ಬಿಡು ಅಂದಾಗ ಇವ್ರಿಗೆ ಸಖತ್ ಆಶ್ಚರ್ಯ. ಆ ಟೈಮಲ್ಲೇ ನಮ್ ಹೀರೋಯಿನ್ ಕೆಲಸ ಮಾಡಿದಾಳಂದ್ರೆ ಅದು ಮರಿ ಮೇಲೆ ಹಾಕ್ಬಿಟ್ಟು ಹಂಗೆ ಸ್ಟಾಕ್ಸ್ ಬೆಳೆದು ನಿಂತಿದೆ. ಮೋಸ್ಟ್ಲಿ ಅದರಿಂದಾನೇ ಹೀರೋಯಿನ್ ಆತರ ಒಂದು ಕಾಸ್ಟ್ಲಿ ಬಟ್ಟೆಗಳು ಬ್ಯಾಗ್ಸ್ ಎಲ್ಲ ತಗೊಂತಾ ಇದ್ದಾಳೇನೋ, ಅಂದ್ರೆ ಅವ್ರ ಅಮ್ಮ ದುಡ್ಡಲ್ಲಿ ಅಂತ. ಇದನ್ನ ಕೇಳಿಸ್ಕೊಂಡು ಅವ್ರ ಅಜ್ಜಿಗೆ ತುಂಬಾನೇ ಖುಷಿ ಆಯ್ತು. ಪರವಾಗಿಲ್ಲ ಕಣೆ, ಈ ತರ ಎಲ್ಲ ಬುದ್ಧಿವಂತಿಕೆ ಉಪಯೋಗ ಮಾಡಿದ್ಯಾ ಅಂತ ಹೇಳಿ ತುಂಬಾ ಖುಷಿ ಪಡ್ತಾರೆ. ಸೊ ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.